ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹಿಂದಿನ ತರಗತಿಯಲ್ಲಿ ನಾವು ರಥ ರೂಪದ ಕಲ್ಪನೆಯಿಂದ ಆತ್ಮಜ್ಞಾನಕ್ಕೆ ಸಾಧನೆಯನ್ನ ಯಮಧರ್ಮರಾಜನು ವರ್ಣಿಸಿದ್ದನ್ನು ನಾವು ನೋಡಿದ್ದೇವೆ. ಎಂತಹ ಸಾರಥಿ ತನ್ನ ಗುರಿಯನ್ನು ಮುಟ್ಟುತ್ತಾನೆ, ಎಂತಹ ಸಾರಥಿ ತನ್ನ ಗುರಿಯಿಂದ ಎಡವುತ್ತಾನೆ, ಹಾಗೆಯೇ ಉಳಿದಂತಹ ಪರಿಕರಗಳು ಹೇಗಿರಬೇಕು ಎನ್ನುವಂಥದ್ದನ್ನ ತುಂಬಾ ಸುಂದರವಾಗಿ ವಿವರಣೆ ನೀಡಿದ್ದನ್ನು ನೋಡಿದ್ದೇವೆ. ತದನಂತರ ಯಮಧರ್ಮರಾಜನು ಈ ಅಧ್ಯಾತ್ಮ ಯಾತ್ರೆಯ ಗುರಿಯನ್ನು ಕೂಡ ಹೇಳ್ತಾನೆ. ಅದು ವಿಷ್ಣುವಿನ ಪರಮ ಪದ ಹಾಗೂ ಯಾವುದನ್ನ ತಲುಪಿದ ಮೇಲೆ ಹಿಂತಿರುಗಿ ಬರೋದಿಲ್ವೋ ಅದೇ ಗುರಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಉಪಾಸನೆಯ ಗುರಿಯಾಗಿರತಕ್ಕಂತಹ ಬ್ರಹ್ಮಲೋಕವನ್ನು ಅಥವಾ ಕರ್ಮದ ಗುರಿಯಾಗಿರತಕ್ಕಂತಹ ಸ್ವರ್ಗಲೋಕವನ್ನು ಹೇಳದೆ, ಅದರಲ್ಲಿ ವಿಶೇಷವಾಗಿ ಲೌಕಿಕ ಸಂಸಾರದ ಗುರಿಯನ್ನ ನಿಂದನೆ ಮಾಡುತ್ತಾ ಸಂಸಾರಂಚಾಧಿಗಚ್ಚತಿ ಅಂದ್ರೆ ವಿಷಯ ಭೋಗಗಳಲ್ಲಿ ರಮಿಸ್ತಕ್ಕಂತಹ ಸಾಂಸಾರಿಕವಾದಂತಹ ಉದ್ದೇಶವನ್ನ ಶ್ರುತಿ ಪದೇ ಪದೇ ನಿಂದಿಸುವುದು ಕಾಣುತ್ತೆ. ಶ್ರೇಯಶ್ಚ ಪ್ರೇಯಶ್ಚ ಮುಂತಾದ ಮಾತುಗಳಲ್ಲಿಯೂ ಕೂಡ. ಹಾಗೆ ಅದಕ್ಕೆ ವಿದ್ಯಾ ಅವಿದ್ಯಾ ಎಂಬ ಎರಡು ಶಬ್ದಗಳನ್ನು ಬಳಸಿರುವುದನ್ನು ನೋಡ್ತಾ, ಅಂಧೇನೈವ ನಿಯಮಾನ ಯಥಾಂಧಾಹ ಎಂಬ ಮಾತಿನ ಮೂಲಕವಾಗಿ, ಹಾಗೆ ಬರೀ ಲೌಕಿಕ ವಿಷಯ ಭೋಗಗಳನ್ನ ಅನುಭವಿಸುತ್ತಾ ಜೀವನ ಯಾಪನ ಮಾಡತಕ್ಕಂತಹದ್ದನ್ನ ಪ್ರಾಚೀನ ಒಂದು ಆಚಾರ್ಯರಿರಬಹುದು ಅಥವಾ ಗ್ರಂಥಗಳಿರಬಹುದು, ಅದು ನಿಂದಿಸಿರುವುದು ಕಾಣಿಸುತ್ತೆ. ಭೋಗ ಪ್ರಧಾನವಾದ ಜೀವನ ಶೈಲಿ ಅದನ್ನ ತಪ್ಪು ಎಂಬುದಾಗಿ ಹೇಳ್ತಾರೆ, ಅದನ್ನ ಕರ್ಮ ಬಂಧನ ಎಂಬುದಾಗಿ ಹೇಳ್ತಾರೆ. ಕಾರಣ ಇಷ್ಟೇ, ಅದರಲ್ಲಿ ಅಲ್ಪ ಸ್ವಲ್ಪ ಸುಖದ ಅನುಭವ ಆದರೂ ಕೂಡ ಜೀವದ ವಾಸ್ತವಿಕವಾದ ನೆಲೆಯಲ್ಲಿ ಯಾವ ಅಭಯವನ್ನ, ಶಾಂತಿಯನ್ನ, ತೃಪ್ತಿಯನ್ನ, ಪೂರ್ಣತೆಯನ್ನ ಅದು ಅನುಭವಿಸಬೇಕಿತ್ತೋ ಅದಕ್ಕೆ ವಿರುದ್ಧವಾಗಿ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಸುಖವನ್ನ ಅನುಭವಿಸ್ತಾ ಇರುವಂಥದ್ದು ಅದು ವಾಸ್ತವವಾಗಿ ಜೀವದ ಪೂರ್ಣದ ನೆಲೆ ಅಲ್ಲ ಅದು ಎಂಬ ಕಾರಣದಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅನಿಸಬಹುದು, ಸಾಂಸಾರಿಕ ಜೀವನದಲ್ಲಿಯೂ ಏನೋ ಒಂದು ಶಾಂತಿ ನೆಮ್ಮದಿ ಇದೆಯಲ್ವಾ, ಯಾಕೆ ಸಂಸಾರವನ್ನ ನಿಂದಿಸುತ್ತೆ ಅಂದ್ರೆ ಕಾರಣ ಇಷ್ಟೇ. ಆ ಪರಮ ಪದಕ್ಕೆ ಹೋಲಿಕೆ ಮಾಡಿದಾಗ ಇದು ಅತ್ಯಂತ ಕ್ಷಣಿಕವಾದದ್ದು, ಇದು ವಾಸನೆಯನ್ನ ಉಂಟು ಮಾಡತಕ್ಕಂಥದ್ದು, ಇದು ಅತೃಪ್ತಿಕರವಾಗಿರತಕ್ಕಂಥ ಸುಖ, ಕ್ಷಣಿಕವಾದಂತಹದ್ದು. ಇಂಥದ್ದನ್ನ
ಶ್ರುತಿ ತೋರಿಸುವಂತಹ ಬ್ರಹ್ಮಾನಂದದ ಮುಂದೆ ಇದು ನಿಸ್ಸಾರವಾದದ್ದು ಎಂಬ ಅರ್ಥವೇ ಇಲ್ಲ. ಅದನ್ನ ಹಿಂದಿನ ಸುಭಾಷಿತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಒಬ್ಬ ಮಗು ಬಾಯಲ್ಲಿ ಬೆರಳಿಟ್ಟುಕೊಂಡು ಚೀಪುವಾಗ ಇದೇ ಸ್ತನ್ಯಪಾನದ ಸುಖ ಅಂತ ಭ್ರಮಿಸಿದ ಹಾಗೆ ಅಂತ. ಅಥವಾ ನಾಯಿಯೊಂದು ಮೂಳೆಯನ್ನು ಕಡಿತಾ ಇದ್ದಾಗ ಆ ಮೂಳೆಯಿಂದ ಸಿಗುವ ಸುಖವೇ ನಿಜವಾದ ಏನು ಮಾಂಸ ರಕ್ತದ ಸುಖ ಅಂತ ಭಾವಿಸುವ ಹಾಗೆ. ಹೀಗೆಲ್ಲ ದೃಷ್ಟಾಂತವನ್ನು ಯಾಕೆ ಕೊಡ್ತಾ ಇದ್ರು ಅಂದ್ರೆ, ವಿಷಯ ಸುಖದಲ್ಲಿ ಮೊದಲನೇದಾಗಿ ಸುಖ ಇಲ್ಲ. ಸುಖದ ತೋರ್ಕೆಯಲ್ಲಿ ತೋರ್ತಾ ಇರುವುದು ಅದು ಆತ್ಮನನ್ನ ಆಶ್ರಯಿಸಿಕೊಂಡೇ ತೋರ್ತಾ ಇದೆ. ಹೀಗಿರುವುದರಿಂದ ಮಿಥ್ಯಾಭೂತವಾಗಿರತಕ್ಕಂತಹ ನಿರ್ವಿಷಯವಾಗಿರತಕ್ಕಂತಹ ವಿಷಯ ರಾಹಿತ್ಯವನ್ನ ಸುಖರಾಹಿತ್ಯವನ್ನ ಹೊಂದಿರತಕ್ಕಂತಹ ವಿಷಯ ಸುಖವನ್ನ ಅಜ್ಞಾನಿಗಳಿಗೆ ಅದೊಂದು ವಿಶೇಷ ಎಂದು ಅನಿಸಿದರೂ ಜ್ಞಾನಿಗಳ ದೃಷ್ಟಿಯಿಂದ ಅದು ಬಂಧನವೇ, ಅದು ಪತನವೇ ಎಂಬುದಾಗಿ ಅದನ್ನ ನಿಂದಿಸಿರುವುದು ಕಾಣಿಸುತ್ತೆ. ಇನ್ನು ಮೋಕ್ಷ ಸುಖವನ್ನ, ಅಧ್ಯಾತ್ಮ ಯಾತ್ರೆಯನ್ನ, ಶ್ರೇಯೋ ಮಾರ್ಗವನ್ನ ಹೊಗಳಿರುವುದು ಕಾಣಿಸ್ತದೆ. ಆದ್ದರಿಂದ ಆ ಶ್ರೇಯಸ್ಸಿನ ಮಾರ್ಗ ಅನ್ನುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು ಅಂದ್ರೆ, ಅದು ಹಿಂತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲದಂತ, ಹಿಂತಿರುಗಿ ಬಾರದೇ ಇರತಕ್ಕಂತಹ ಸ್ಥಾನವನ್ನು ಮನುಷ್ಯ ತಲುಪ್ತಾನೆ ಅಂತ. ಮೋಕ್ಷ ಅಂದ್ರೆ ಅದೇ ಅಲ್ವೇ? ಎಲ್ಲಿಗೆ ಹೋದ ಮೇಲೆ ಹಿಂತಿರುಗಿ ಅವನು ಬರೋದಿಲ್ವೋ? ಹಿಂತಿರುಗಿ ಬರ್ಲಿಕ್ಕೆ ಕಾರಣವಾದದ್ದು ಯಾವುದು? ಬಯಕೆ, ಕಾಮನೆ, ಇಚ್ಛೆ. ಇಚ್ಛೆ ಇದ್ದಾಗ ಮನುಷ್ಯ ಕರ್ಮವನ್ನ ಮಾಡಬೇಕಾಗ್ತದೆ, ಕರ್ಮ ಫಲವನ್ನು ಅನುಭವಿಸ್ಬೇಕಾಗ್ತದೆ. ಇಚ್ಛೆಗೆ ಕಾರಣವಾಗಿರತಕ್ಕಂಥದ್ದು ಅಜ್ಞಾನ. ಆ ಅಜ್ಞಾನ ನಷ್ಟವಾಯಿತು ಅಂದಾಗ, ತನ್ನ ಸ್ವಸ್ವರೂಪದ ಪರಿಚಯವಾಯಿತು ಅಂದಾಗ, ಜನ್ಮಕ್ಕೆ ಹೇತುವಾಗಿರತಕ್ಕಂತಹ ಅಜ್ಞಾನ ಕಾಮಕರ್ಮಾದಿಗಳು ನಷ್ಟವಾದ ಮೇಲೆ ಪುನರ್ಜನ್ಮ ಇಲ್ಲ ಅನ್ನೋದು ಒಂದು ಕಾರಣ. ಇನ್ನೊಂದು ಕಾರಣ, ಯಾವ ಆತ್ಮದ ನೆಲೆಯಲ್ಲಿ ಅವನಿಗೆ ಪೂರ್ಣತ್ವದ ಅನುಭವ ಉಂಟಾಗ್ತದೋ, ತನ್ನಲ್ಲಿ ಯಾವ ಕೊರತೆಯೂ ಇಲ್ಲ, ನಾನೆಂದೆಂದಿಗೂ ಪೂರ್ಣನಾಗಿದ್ದೇನೆ, ನಿತ್ಯನಾಗಿದ್ದೇನೆ, ಅವಿನಾಶಿಯಾಗಿದ್ದೇನೆ, ಅನಂತವಾಗಿದ್ದೇನೆ, ಈ ರೀತಿ ತನ್ನ ಸ್ವಸ್ವರೂಪದ ಪೂರ್ಣತ್ವದ ಪರಿಚಯವಾದ ಮೇಲೆ ಇನ್ನೊಂದರ ಬಯಕೆಯೇ ಹುಟ್ಟುವುದಿಲ್ಲ. ಬಯಕೆ ಹುಟ್ಟಲಿಕ್ಕೆ ಕಾರಣವಾದದ್ದು ಅಪರಿಪೂರ್ಣತೆ, ಪರಿಚ್ಛಿನ್ನತೆ. ಆತ್ಮನು ಪರಿಚ್ಛಿನ್ನನು ಅಂತ ಅಂದುಕೊಂಡಿದ್ರಿಂದ ಅಲ್ಲಿ ಕೊರತೆ ಉಂಟಾಯಿತು. ಆತ್ಮನು ಪೂರ್ಣನು ಅಂತ ಅಂದುಕೊಂಡಾಗ ಕೊರತೆಯ ಒಂದು ಭಾಸವೇ ಆಗುವುದಿಲ್ಲ ಅವನಿಗೆ. ಹಾಗಿದ್ದಾಗ ಮತ್ತೆ ಸುಖವನ್ನು ಅರಸುವುದೆಲ್ಲಿ? ಅವನು ಎಲ್ಲಿ ಸುಖವನ್ನು ಬಯಸ್ತಾನೆ? ಅಥವಾ ಇನ್ನೊಂದು ಕಡೆಗೆ ಎಲ್ಲಿಗೆ ಹೋಗ್ಲಿಕ್ಕೆ ಬಯಸ್ತಾನೆ? ಮೊದಲನೇದಾಗಿ ತಾನು ಎಂತಕ್ಕಂತಹ ಶರೀರದಲ್ಲಿ ತೋರುವ ಅಭಿಮಾನವೇ ನಷ್ಟವಾಗಿ ಹೋಗ್ತದೆ. ಎಲ್ಲೆಲ್ಲೂ ತುಂಬಿರುವ ಸ್ವಪ್ರಕಾಶವಾಗಿರತಕ್ಕಂತಹ ಚೈತನ್ಯ ಸ್ವರೂಪದಲ್ಲಿ ತಾನೆನ್ನುವಂತಹ ಜ್ಞಾನ ಉಂಟಾಗ್ತದೆ. ಅಂತಹ ಸ್ಥಿತಿ ತಲುಪಿದವನು ಮತ್ತೆ ಹಿಂತಿರುಗಿ ಬರುವ ಪ್ರಮೇಯವೇ ಇಲ್ಲ. ಹಾಗಾದ್ರೆ ಆ ಸ್ಥಿತಿಯಲ್ಲಿ ಅವನಿಗೆ ಹೇಗಿರ್ತದೆ ಅಂದ್ರೆ, ಸಮೋದತೆ ಮೋದನೀಯಗಂ ಹಿ ಲಬ್ಧ್ವಾ ಎಂಬುದಾಗಿ ಶ್ರುತಿಯೇ ಹೇಳುತ್ತೆ. ಅತ್ಯಂತ ಆನಂದ, ಅತ್ಯಂತವಾದ ಶಾಂತಿ, ಅತ್ಯಂತವಾದ ತೃಪ್ತಿ, ಅತ್ಯಂತವಾದ ಸ್ವಾತಂತ್ರ್ಯದ ಅನುಭವ. ಸ್ವಾತಂತ್ರ್ಯ ಅನ್ನೋ ಶಬ್ದಕ್ಕೆ ಅರ್ಥ ಮನಸ್ಸು ಹಗುರವಾದಂತಹ, ಯಾವ ಭಾರವಿಲ್ಲದ ಅತ್ಯಂತ ಹಗುರವಾದ ಒಂದು ಸ್ಥಿತಿಯನ್ನ ಅವನು ಅನುಭವಿಸ್ತಾನೆ. ಮಾನಸಿಕವಾಗಿ ಅನುಭವಿಸ್ತಕ್ಕಂಥದ್ದು. ಆತ್ಮನ ನೆಲೆಯನ್ನ ಕಂಡುಕೊಂಡ ಮೇಲೆ ಮನಸ್ಸಿಗೆ ಆ ಸ್ಥಿತಿ ಸಹಜವಾಗಿ ಘಟಿಸ್ತಾ ಇರ್ತದೆ. ಇದು ಬಹಳ ಮುಖ್ಯ. ಯಾವ ಪ್ರಯತ್ನವೂ ಇಲ್ಲದೆ ಅತ್ಯಂತ ಸಹಜವಾಗಿ ಆ ಮನಸ್ಸು ಹಗುರವಾಗಿ, ಶಾಂತವಾಗಿ, ಸಂತೋಷವಾಗಿ ತೃಪ್ತಿಯನ್ನ ಅನುಭವಿಸ್ತಾ ಇರ್ತದೆ. ಈ ಶರೀರದ ಪ್ರಾರಬ್ಧ ಮುಗಿದ ಮೇಲೆ ಮತ್ತೆ ಹುಟ್ಟಲಿಕ್ಕೆ ಕಾರಣವೇ ಇಲ್ಲದೆ ಇರುವುದರಿಂದ ವಿಷ್ಣುವಿನ ಪದವನ್ನು ಹೊಂದುತ್ತದೆ. ಇಲ್ಲಿ ವಿಷ್ಣು ಎಂಬ ಶಬ್ದಕ್ಕೆ ಅರ್ಥ ಆತ್ಮ ಅಥವಾ ಪರಬ್ರಹ್ಮ ಅಂತಲೇ ಅರ್ಥ.
ಅದರಿಂದ ಪುರಾಣಗಳಲ್ಲಿ ಹೇಳ್ತಕ್ಕಂತಹ ವೈಕುಂಠ ಲೋಕ ಗಮನ ಅಂತ ದೇಶಕಾಲದಿಂದ ಹೋಗಿ ನಾವು ಸೇರುವಂಥದ್ದನ್ನು ಹೇಳ್ತಾ ಇಲ್ಲ. ಇದನ್ನು ಮುಂದಿನ ಮಂತ್ರದಲ್ಲಿ ಇನ್ನೂ ಸ್ಪಷ್ಟ ಆಗತ್ತೆ ನಮ್ಗೆ. ವಿಷ್ಣುವಿನ ಪದ ಎಂಬುದನ್ನು ಏನು ಎಂಬುದನ್ನು ಮುಂದಿನ ಮಂತ್ರ ಸ್ಪಷ್ಟಪಡಿಸುತ್ತೆ. ಈ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರು ಭಾಷ್ಯ ಬರಿತಾ ಹೇಳ್ತಾರೆ, ತದ್ ವಿಷ್ಣೋಹೋ, ವಿಷ್ಣೋಹ ಅಂದ್ರೆ ವ್ಯಾಪನಶೀಲಸ್ಯ ಅಂತ ಬರೀತಾರೆ, ಎಲ್ಲೆಲ್ಲೂ ತುಂಬಿರುವ ಅಂತ. ವಿಶುಲ್ರು ವ್ಯಾಪನೆ ಧಾತು, ಅದಕ್ಕೆ ವೇವೇಷ್ಟಿ ಇತಿ ವಿಷ್ಣು ಅಂತ, ಎಲ್ಲೆಲ್ಲೂ ತುಂಬಿರುವವನು. ಆವಾಗ ಶಂಕರರು ಹೇಳ್ತಾರೆ ವ್ಯಾಪನಶೀಲಸ್ಯ ಅಂದ್ರೆ ಏನು, ಬ್ರಹ್ಮಣ. ಈ ಬ್ರಹ್ಮ ಎಂಬ ಶಬ್ದಕ್ಕೂ ಅದೇ ಅರ್ಥವೇ. ಬ್ರಹ್ಮ ಅಂದ್ರೆ ಬೃಹು ಧಾತುವಿಗೆ ವೃದ್ಧವು ಅಂದ್ರೆ ದೊಡ್ಡದು ಅಂತ ಅರ್ಥ. ನಿರತಿಶಯ ಬೃಹತ್ವಾತು ಬ್ರಹ್ಮ ಅಂತ, ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ, ಅಂತಹ ಒಂದು ದೊಡ್ಡದದು. ಅದಕ್ಕೆ ಬ್ರಹ್ಮ ಅಂದ್ರೆ, ಬ್ರಹ್ಮ ಅಂದ್ರೆ ದೊಡ್ಡದು. ಎಷ್ಟು ದೊಡ್ಡದು? ಆಕಾಶದಷ್ಟು ದೊಡ್ಡದೆ, ಭೂಮಿ ಎಷ್ಟು ದೊಡ್ಡದೆ, ಬ್ರಹ್ಮಾಂಡದಷ್ಟು ದೊಡ್ಡದೆ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೂ ಉತ್ತರ ಇರ್ಲಿ ಅನ್ನೋ ಕಾರಣಕ್ಕೆ ದೇಶ ಕಾಲ ವಸ್ತುತಃ ನಿರತಿಶಯ, ದೇಶ ಕಾಲ ವಸ್ತುತಃ ಅಪರಿಚ್ಛಿನ್ನತ್ವಾತ್ ನಿರತಿಶಯ ಬೃಹತ್ವಾತ್ ಬ್ರಹ್ಮ ಅಂತ. ಯಾವುದೇ ದೇಶದಿಂದ ಕಾಲದಿಂದ ವಸ್ತುವಿನಿಂದ ಅದು ಖಂಡಿತವಾಗಿಲ್ಲ, ಅಂದ್ರೆ ಒಂದು ಚೌಕಟ್ಟಿಗೆ ಒಳಪಟ್ಟಿಲ್ಲ. ಲಿಮಿಟೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಯಾವ ಲಿಮಿಟೇಷನ್ಸ್ ಇಲ್ಲ. ಹಾಗೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ, ಅಂತಹ ದೊಡ್ಡದು ಅಂತ. ಆದ್ದರಿಂದ ಎಲ್ಲೆಲ್ಲೂ ತುಂಬಿರ್ತಕ್ಕಂತಹ ಆತ್ಮ ಚೈತನ್ಯ ವಸ್ತು ಅದುವೇ ವಿಷ್ಣು ಅಂತ. ಇನ್ನೊಂದು ಶಬ್ದ ಬಳಸ್ತಾರೆ ಪರಮಾತ್ಮನಃ, ಬ್ರಹ್ಮಣಃ ಪರಮಾತ್ಮನಃ. ಪರಬ್ರಹ್ಮ ಅಂತಾನೂ ಕರೀತಾರೆ, ಅದಕ್ಕೆ ಪರಮಾತ್ಮ ಅಂತಾನೂ ಕರೀತಾರೆ. ಪರಮಾತ್ಮ ಅಂತ ಹೇಳಿದ್ರೇನು? ಪರಮ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ. ಆತ್ಮ ಕನಿಷ್ಠ ಆತ್ಮ ಅಂತಿದೆಯಾ ಅಂತ ಹೇಳಿದ್ರೆ ಇದೆ. ಈ ಜೀವಾತ್ಮ ಸ್ವರೂಪದಲ್ಲಿ ಏನ್ ತೋರ್ತಾ ಇದೆ, ಕರ್ತ ಭೋಕ್ತ ಜ್ಞಾತ ಎಂಬುದಾಗಿ ತೋರುತ್ತೆ, ಇದೆಲ್ಲವೂ ಕೂಡ ಸಂಸಾರಿಯಾಗಿರತಕ್ಕಂತಹ ಆತ್ಮ, ಉಪಾಧಿಗತವಾದಂತಹ ಆತ್ಮ. ಆದ್ರೆ ಉತ್ಕೃಷ್ಟವಾದ ಶ್ರೇಷ್ಠವಾದ ಆತ್ಮ ಯಾವಪ್ಪ ಅಂದ್ರೆ ಪರಮಾತ್ಮ. ಎಲ್ಲೆಲ್ಲೂ ತುಂಬಿರತಕ್ಕಂತಹ ಚೈತನ್ಯ ವಸ್ತು. ಅಷ್ಟೇ ಅಲ್ಲದೇನೆ ಶಂಕರ ಶಬ್ದ ಬಳಸ್ತಾರೆ ವಾಸುದೇವಾಖ್ಯಸ್ಯ, ವಾಸುದೇವ ಅಖ್ಯಸ್ಯ, ವಾಸುದೇವ ಎಂದು ಕರೆಯಲ್ಪಡುವ. ಈ ಪರಮಾತ್ಮ ಅಥವಾ ವಿಷ್ಣು, ಈಶ್ವರ, ಬ್ರಹ್ಮ ಎಂಬ ಶಬ್ದದ ಹಾಗೆ ವಾಸುದೇವ ಎಂಬ ಶಬ್ದವನ್ನ ಪದೇ ಪದೇ ಶಂಕರರು ಬಳಸ್ತಾರೆ. ಬರೀ ಕಠೋಪನಿಷತ್ತಲ್ಲಷ್ಟೇ ಅಲ್ಲ, ಎಲ್ಲೆಲ್ಲಿ ವಿಷ್ಣು ಶಬ್ದ ಬರುತ್ತದೋ ಭಗವದ್ಗೀತೆಯಲ್ಲೂ ಕೂಡ ವಾಸುದೇವ ಅಂತ ಬಳಸ್ತಾರೆ. ನಮಗೆ ವಾಸುದೇವ ಅಂದ ತಕ್ಷಣ ವಸುದೇವ ದೇವಕಿಯ ಪುತ್ರ ಅಂತ ತಲೆಯಲ್ಲಿ ಬಂದ್ಬಿಡ್ತು. ಆದ್ರೆ ಅದೊಂದು ಪ್ರಾಚೀನವಾದ ಶಬ್ದ, ಅದಕ್ಕೆ ಪರಬ್ರಹ್ಮ ಅಂತಾನೆ ಅರ್ಥ ವಾಸುದೇವ ಎಂಬ ಶಬ್ದ. ವಸು ಧಾತುವಿಗೆ ನಿವಾಸ, ವಾಸಿಸುವುದು ಅಂತ. ಯಾವುದು ಎಲ್ಲೆಲ್ಲೂ ವಾಸಿಸಿಕೊಂಡು ದಿವ್ಯತೆ, ಪ್ರಕಾಶ ಮಾಡ್ತಾ ಇದೆಯೋ, ಸ್ವಪ್ರಕಾಶವಾಗಿದೆಯೋ ಅದೇ ವಾಸುದೇವ. ವಸತಿ, ದಿವ್ಯತೆ ಎರಡೂ ಗುಣಗಳಿದೆ ಅದರಲ್ಲಿ. ಎಲ್ಲೆಲ್ಲೂ ತುಂಬಿದೆ ಆಕಾಶದ ಹಾಗೆ, ಸ್ವಯಂ ಪ್ರಕಾಶವನ್ನು ಹೊಂದಿದೆ. ಆದ್ರಿಂದ ಸ್ವಪ್ರಕಾಶವಾಗಿರತಕ್ಕಂತಹ ಸರ್ವವ್ಯಾಪಕ ವಸ್ತುವೇ ವಾಸುದೇವ. ವಸ ನಿವಾಸೆ, ವಸ ಆಚ್ಛಾದನೆ ಎನ್ನುವ ಎರಡು ಧಾತುವಿನಿಂದ ವಾಸುದೇವ ಶಬ್ದವನ್ನು ಮಾಡ್ತಾರೆ. ಪುರುಷ ಎನ್ನುವ ಶಬ್ದವನ್ನು ಕೂಡ ಪುರಿಶೇತೆ ಇತಿ ಪುರುಷ ಪೂರ್ಣತ್ವಾತ್ ಇತಿ ಪುರುಷ, ಅಂದ್ರೆ ಸಮಷ್ಟಿಯಲ್ಲಿ ತುಂಬಿದೆ, ವ್ಯಷ್ಟಿಯ ಒಳಗೂ ಕೂಡ ಸಾಕ್ಷಿಯಾಗಿ ತೋರ್ತಾ ಇದೆ ಅಂತ. ಅಷ್ಟು ಸ್ಪಷ್ಟವಾಗಿ ಆತ್ಮತತ್ವವನ್ನ ವಿವರಿಸ್ತಕ್ಕಂಥ ಶಬ್ದಗಳವೆಲ್ಲ ಪುರುಷ, ವಾಸುದೇವ. ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ನಾವು ಅದನ್ನು ಕೇಳ್ತೇವೆ, ವಾಸನಾದ್ ವಾಸುದೇವಸ್ಯ
ವಾಸಿತಂತೆ ಜಗತ್ರಯಂ. ವಾಸನಾದ್ ವಾಸುದೇವ ಅಂತ ಮೊದಲನೇ ವ್ಯುತ್ಪತ್ತಿ ತೆಗೆದುಕೊಂಡು ಅಲ್ಲಿ ವಸು ಆಚ್ಛಾದನೆ ಎನ್ನುವ ಧಾತು ತೆಗೆದುಕೊಂಡ್ರು. ವಸುಧಾತುವಿಗೆ ಎರಡು ಅರ್ಥ ಇದೆ, ಒಂದು ಆಚ್ಛಾದನ, ಇನ್ನೊಂದು ನಿವಾಸ ಅಂತ. ವಸ ಆಚ್ಛಾದನೆ ತೆಗೆದುಕೊಂಡು ಏನ್ ಮಾಡಿದ್ರು, ಸರ್ವಭೂತ ನಿವಾಸೋಸಿ ವಾಸನಾತ್ ವಾಸುದೇವ ಅಂತ ಮೊದಲು ವ್ಯುತ್ಪತ್ತಿ ತೆಗೆದುಕೊಂಡ್ರು. ವಾಸನಾತ್ ಅಂದ್ರೆ ಎಲ್ಲೆಲ್ಲೂ ತುಂಬಿರುವುದರಿಂದ, ಎಲ್ಲವನ್ನು ಮುಚ್ಚಿರುವುದರಿಂದ, ಈಶಾವಾಸ್ಯಮಿದಂ ಸರ್ವಂ ಎನ್ನುವ ಹಾಗೆ ವಾಸುದೇವ. ಆಮೇಲೆ ಸರ್ವಭೂತ ನಿವಾಸೋಸಿ, ಎಲ್ಲ ಜೀವರಾಶಿಗಳ ಒಳಗೂ ಕೂಡ ನೀನು ಸಾಕ್ಷಿ ರೂಪದಿಂದ ತೋರ್ತಾ ಇರೋದ್ರಿಂದ ವಸ ನಿವಾಸೇ ಧಾತು ಅಂತ ತೆಗೆದುಕೊಂಡ್ರು. ಈ ಎರಡು ಅರ್ಥದಲ್ಲಿಯೂ ಕೂಡ ವಾಸುದೇವ ಅದರ ಆತ್ಮ ವಸ್ತುವೇ ಅಂತ ಅರ್ಥ. ಅದೇ ಪರಮಂ ಪ್ರಕೃಷ್ಟಂ ಪದಂ ಸ್ಥಾನಂ ಸತತ್ವಂ ಎಂಬುದಾಗಿ ತತ್ವ ಅನ್ನತಕ್ಕಂಥ ಏನೊಂದಿದೆಯೋ, ಆತ್ಮತತ್ವ ಅಂತ ಕರೆಯುವಂತಹದ್ದು, ಅದು ಶ್ರೇಷ್ಠವಾದಂತಹ ವಿಷ್ಣುವಿನ ಸ್ಥಾನ ಅಂತ ಕರೆಯುವುದು ಬೇರೆ ಯಾವುದೂ ಅಲ್ಲ, ಅದು ನಮ್ಮೆಲ್ಲರ ಸ್ವರೂಪವೇ ಎಂಬುದಾಗಿ ಇಲ್ಲಿ ಪ್ರಸಂಗ ಬಂದಿರುವುದರಿಂದ ಹೇಳ್ತೇನೆ ನಾನು. ವಿಷ್ಣು ತತ್ವ ಅಂತ ಹೇಳಿದ ಹಾಗೆ ಶಿವತತ್ವ ಎಂಬುದಾಗಿ ಕೂಡ ಕರೀಬಹುದು. ಇದೆರಡೂ ಶಬ್ದಗಳನ್ನ ಶ್ರುತಿ ಉಪಯೋಗಿಸಿದೆ ಎಂಬುದಾಗಿ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ ನಾನು. ಈಶ್ವರ ಮತ್ತು ವಿಷ್ಣು ಈ ಎರಡೂ ಶಬ್ದಕ್ಕೆ ಶ್ರುತಿಯ ಅರ್ಥ ಆತ್ಮ ಎಂಬುದಾಗಿ ಅಷ್ಟೇನೆ. ಅದು ತದನಂತರ ಪುರಾಣಗಳಲ್ಲಿ ವಿಕಾಸವಾಗ್ತಾ ಬಂದ ಹಾಗೆ ಸಾಮಾನ್ಯ ಜನರಿಗೆ, ಮುಗ್ಧರಿಗಾಗಿ ಕಥೆಯ ಮೂಲಕ ವರ್ಣಿಸುವಾಗ ಅದು ಎರಡು ಭಿನ್ನ ಭಿನ್ನ ತತ್ವಗಳೇನೋ ಎಂಬಂತೆ ಪ್ರಚಾರವಾಯಿತು. ಆದರೆ ಶಿವ ಎಂಬ ಶಬ್ದಕ್ಕೂ ಕೂಡ ಮಂಗಲ ಅಂತ ಅರ್ಥ. ಶಿವಂ ಶಾಂತಂ ಅದ್ವೈತಂ ಅಂದ್ರೆ ಆತ್ಮ ಅಂತಾನೆ ಅರ್ಥ. ವಿಷ್ಣು ಎಂಬ ಶಬ್ದಕ್ಕೂ ಆತ್ಮ ಎಂಬಂತದೇ ಅರ್ಥ. ಇವತ್ತು ಶಿವರಾತ್ರಿ, ಅತ್ಯಂತ ಮಂಗಲಮಯವಾದಂತಹ ರಾತ್ರಿ. ಸಾಮಾನ್ಯವಾಗಿ ರಾತ್ರಿಯನ್ನ ಅಮಂಗಲ ಅಂತ ಭಾವಿಸಿಕೊಳ್ತೇವೆ. ಯಾವುದೇ ದೇವತಾ ಕಾರ್ಯವನ್ನ ಮಾಡುವುದಕ್ಕೆ ಹಗಲು ಹೊತ್ತನ್ನು ಆಯ್ದುಕೊಳ್ತೇವೆ. ಸೂರ್ಯನಿರುವ ಸಮಯ, ಸೂರ್ಯನಿಲ್ಲದ ಸಮಯ ಅಮಂಗಲ ಎಂಬುದಾಗಿ. ಆದರೆ ಕೆಲವೊಂದು ರಾತ್ರಿಗಳು ವಿಶೇಷವಾದ ಮಂಗಲವಾದಂತಹ ಚೈತನ್ಯವನ್ನು ಒಳಗೊಂಡಿವೆ. ಎಲ್ಲ ರಾತ್ರಿಯೂ ಒಳ್ಳೆದೇ, ಯಾಕಂದ್ರೆ ವೇದದಲ್ಲಿ ರಾತ್ರಿ ಸೂಕ್ತ ಅಂತಾನೆ ಒಂದಿದೆ. ರಾತ್ರಿಯನ್ನು ಸ್ತುತಿ, ರಾತ್ರಿ ದೇವತೆ ಅಂತ, ಉಷಕಾಲದ ದೇವತೆಗಳನ್ನ ಹೇಳುವ ಹಾಗೆ ರಾತ್ರಿ ಎನ್ನುವುದು ಒಂದು ದೇವತೆ ಎಂಬುದಾಗಿ. ರಾತ್ರಿ ವ್ಯಖ್ಯದಾಯತಿ ಅಂತ ಋಗ್ವೇದದಲ್ಲಿ ಬರ್ತದೆ. ಆದ್ರಿಂದ ಆ ಕಾಲ ಶ್ರೇಷ್ಠ, ಈ ಕಾಲ ಕನಿಷ್ಠ ಅಂತ ಇಲ್ಲ, ಎಲ್ಲಾ ಕಾಲವೂ ಉತ್ತಮವೇ. ಆದರೆ ಸಾಮಾನ್ಯವಾಗಿ ಪ್ರಾತಃ ಕಾಲದಿಂದ ಸಾಯಂಕಾಲದ ತನಕ ನಮ್ಮ ಮನಸ್ಸು ಸತ್ವ ಮತ್ತು ರಜಸ್ಸುಗಳಲ್ಲಿ ಹೆಚ್ಚು ಹೊಂದಿರುವುದರಿಂದ ನಮ್ಮ ಕಾರ್ಯಕ್ಕೆ ಅಥವಾ ಅಧ್ಯಾತ್ಮ ಸಾಧನೆಗೆ ಅನುಕೂಲ ಎಂಬ ಅರ್ಥದಲ್ಲಿ ಅಷ್ಟೇ. ರಾತ್ರಿ ಎನ್ನುವಂಥದ್ದು ತಮೋ ಗುಣದಿಂದ ಆವೃತವಾಗಿರುವುದರಿಂದ, ನಮ್ಮ ಮನಸ್ಸು ಆವೃತವಾಗಿರುವುದರಿಂದ ಅದನ್ನ ನಿಷೇಧ ಎಂಬುದಾಗಿ ಹೇಳಿದ್ದಾರೆ. ಆದರೂ ಕೂಡ ಲೌಕಿಕದ ಒಂದು ನೆಲೆಗಟ್ಟಿನಲ್ಲಿ ನೋಡುವುದಾದ್ರೆ ಒಂದು 4 ರಾತ್ರಿ ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಸಾಧನೆಗೆ ಉಪಯೋಗಿಸುವಂತಹ ರಾತ್ರಿ ಅಂತ ಕರೆಯಲ್ಪಟ್ಟಿದೆ. ಸಿದ್ಧರಾತ್ರಿಗಳು ಅಂತ ಹೇಳ್ತಾರೆ ಅದನ್ನು. ಕಾಲರಾತ್ರಿ, ಮಹಾರಾತ್ರಿ, ಕಾಲರಾತ್ರಿ, ಮಹಾರಾತ್ರಿ, ದಾರುಣ ಎಂಬುದಾಗಿ ಇನ್ನೊಂದಿದೆ. ಮಹಾರಾತ್ರಿ, ಮೋಹರಾತ್ರಿಶ್ಚ ದಾರುಣ. ದುರ್ಗಾ ಸಪ್ತಶತಿಯಲ್ಲೇ ಬರೋ ಶ್ಲೋಕ ಇದು. ಕಾಲರಾತ್ರಿ, ಮಹಾರಾತ್ರಿ, ಮೋಹರಾತ್ರಿಶ್ಚ ದಾರುಣ. ತ್ವಮೀಶ್ವರಿ, ತ್ವಂ ಶ್ರೀಹಿ, ತ್ವಮೀಶ್ವರಿ, ತ್ವಂ ಹ್ರೀಹಿ, ತ್ವಂ ಬುದ್ಧಿರ್ ಬೋಧಲಕ್ಷಣ ಎಂಬುದಾಗಿ 4 ರಾತ್ರಿಯ ಅಭಿಮಾನಿ ದೇವತೆಗಳನ್ನ ಇಲ್ಲಿ ಹೇಳ್ತಾರೆ. ಕಾಲರಾತ್ರಿ ಅಂತ ಹೇಳಿದ್ರೆ ದೀಪಾವಳಿ. ಮಹಾರಾತ್ರಿ ಅಂತ ಹೇಳಿದ್ರೆ
ಏನು ಶಿವರಾತ್ರಿ. ಮೋಹರಾತ್ರಿ ಅಂತ ಹೇಳಿದ್ರೆ ಅದನ್ನ ಏನು ಜನ್ಮಾಷ್ಟಮಿ ಎಂಬುದಾಗಿ ಕರೀತಾರೆ. ಜನ್ಮಾಷ್ಟಮಿಯ ರಾತ್ರಿ ಅದು ಮೋಹರಾತ್ರಿ ಆಯ್ತು. ಇತ್ತ ಕಡೆ ಕಂಸನ ರಾಜ್ಯದಲ್ಲಿಯೂ ಕೃಷ್ಣನ ಏನು ಭಗವಂತನ ಅನುಗ್ರಹದಿಂದ ಮೋಹ ಉಂಟಾಯಿತು ಅಲ್ಲಿ ಜನರಿಗೆ. ಅತ್ತ ಕಡೆ ವೃಂದಾವನಕ್ಕೆ ಹೋದಾಗಲೂ ಕೂಡ ಅಲ್ಲಿಯೂ ಕೂಡ ಮೋಹ ಕವಿಯಿತು ಅವರಿಗೆ. ಆ ರೀತಿಯಿಂದ ಅದೊಂದು ಮೋಹರಾತ್ರಿ ಅಂತ ಜನ್ಮಾಷ್ಟಮಿಯನ್ನು ಕರೀತಾರೆ. ಇನ್ನು ಕೊನೆಯದಾಗಿರೋದು ದಾರುಣವಾದ ರಾತ್ರಿ ಯಾವುದಂದ್ರೆ ಹೋಳಿ ಹುಣ್ಣಿಮೆ. ಆ ಹೋಲಿಕಾ ಅನ್ನುವಂಥವಳು ಹಿರಣ್ಯಕಶಿಪುವಿನ ಸೋದರಿ. ಅವಳು ದುರ್ಗುಣದಿಂದ ಸದ್ಗುಣಿಯಾದ ಪ್ರಹ್ಲಾದನನ್ನ ಸುಡಬೇಕು ಅನ್ನೋ ಕಾರಣಕ್ಕೆ ಕಟ್ಟಿಗೆ ರಾಶಿ ಮೇಲೆ ತಾನು ಕುಳಿತುಕೊಂಡು ಅವನನ್ನು ಕುಳ್ಳಿರಿಸಿಕೊಂಡು ಬೆಂಕಿ ಹಚ್ಚಿಸಿಕೊಂಡ್ಳು. ಕೊನೆಗೆ ಪ್ರಹ್ಲಾದ ಉಳಿದು ಬಂದ, ಅವಳು ಸುಟ್ಟು ಹೋದ್ಲು. ಅಂದ್ರೆ ದುರ್ಗುಣ ದುರಾಚಾರಗಳು ನಶಿಸಿರತಕ್ಕಂತಹ ರಾತ್ರಿ ಅದು ಹೋಲಿಕಾ ರಾತ್ರಿ. ಆದ್ರಿಂದ ಕಾಲರಾತ್ರಿ ದೀಪಾವಳಿ ದಿವಸ ಶ್ರೀ ಎಂಬುದಾಗಿ ಕರೀತಾರೆ. ಶ್ರೀ ಅಂದ್ರೆ ಲಕ್ಷ್ಮಿಯನ್ನ ಆರಾಧನೆ ಮಾಡತಕ್ಕಂತಹ ರಾತ್ರಿ. ಮಹಾರಾತ್ರಿ ಆದ ಶಿವರಾತ್ರಿ ಮಾಘವದ್ಯ ಚತುರ್ದಶಿಯ ರಾತ್ರಿ, ಅದನ್ನ ಮಹಾಶಿವರಾತ್ರಿ ಎಂಬುದಾಗಿ ಕರೀತಾರೆ. ಮಹಾರಾತ್ರಿ ಆದರೆ ಶಿವನಿಗೆ ಸಂಬಂಧಿಸಿದ ರಾತ್ರಿ ಅಂತ. ಪ್ರತಿ ತಿಂಗಳಲ್ಲಿಯೂ ಕೂಡ ಮಾಸ ಶಿವರಾತ್ರಿ ಅಂತ ಬರ್ತದೆ. ಏನೋ ಹೌದು, ಮಾಸ ಶಿವರಾತ್ರಿ ಅಂತ. ಅದು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿಯನ್ನ ಮಾಸ ಶಿವರಾತ್ರಿ ಅಂತ ಕರೀತಾರೆ. ಕ್ಯಾಲೆಂಡರ್ ಅಲ್ಲಿ ನೋಡ್ತೇವೆ ನಾವು. ಸಾಮಾನ್ಯವಾಗಿ ಅವತ್ತು ಪ್ರದೋಷ ಎಂಬುದಾಗಿ ಕೂಡ ಕರೀತಾರೆ. ದೋಷ ಅಂತ ಹೇಳಿದ್ರೆ ರಾತ್ರಿ ಅಂತಾನೆ ಅರ್ಥ. ಶ್ರೇಷ್ಠವಾದ ರಾತ್ರಿ ಅಂತ ಅರ್ಥ. ಆ ಶ್ರೇಷ್ಠವಾದ ರಾತ್ರಿ ಯಾಕಂದ್ರೆ ಶಿವನು ನಟರಾಜನಾಗಿ ನೃತ್ಯ ಮಾಡ್ತಾ ದುರ್ಗುಣಗಳನ್ನೆಲ್ಲ ಪ್ರಕೃತಿಯಿಂದ ದೂರ ಮಾಡ್ತಾ ಇರುವ ಸಂದರ್ಭ. ಆಗ ಅವನನ್ನ ಆರಾಧಿಸಿದ್ರೆ ಶ್ರೇಷ್ಠವಾದಂತಹ ಸದ್ಗುಣಗಳು ನಮ್ಮಲ್ಲಿ ಆವಿರ್ಭವಿಸ್ತವೆ ಎಂಬುದಾಗಿ ಒಂದು ಚಿಂತನೆ. ಈ ತಿಂಗಳುಗಳಲ್ಲಿ ಬರುವುದು ಮಾಸ ಶಿವರಾತ್ರಿ ಆದ್ರೆ ಈ ಮಾಘವದ್ಯ ಅಂದ್ರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ಏನಿದೆ ಅದನ್ನ ಶಿವರಾತ್ರಿ ಎಂಬುದಾಗಿ ಕರೀತಾರೆ. ವಿಶೇಷವಾಗಿ ಸಾಧನೆ ಮಾಡುವುದಕ್ಕೆ ಯೋಗ್ಯವಾದ ಸಮಯ, ಆತ್ಮನನ್ನ ಧ್ಯಾನ ಮಾಡುವುದಕ್ಕೆ, ಆತ್ಮ ವಿಚಾರ ಮಾಡುವುದಕ್ಕೆ ಯೋಗ್ಯವಾದ ಸಮಯ. ಯಾಕೆ ಹಾಗೆ ಕಾಲ ವಿಶೇಷವನ್ನು ಹೇಳಿದ್ರು ಅಂದ್ರೆ ಎಲ್ಲಾ ಸಮಯವೂ ಆತ್ಮನನ್ನ ವಿಚಾರ ಮಾಡಬೇಕು. ಆತ್ಮನನ್ನು ನಿಧಿಧ್ಯಾಸನ ಮಾಡುವುದಕ್ಕೆ ಆ ಕಾಲ ಶ್ರೇಷ್ಠ ಈ ಕಾಲ ಕನಿಷ್ಠ ಅಂತ ಇಲ್ಲ. ಅಂದ್ರೆ ಪ್ರಾಚೀನರು ಕೆಲವು ಕಾಲ ಮತ್ತು ದೇಶಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರುವುದನ್ನು ಕಂಡುಕೊಂಡ್ರು. ಋಷಿಗಳು ಕಂಡುಕೊಂಡಂತ ಸತ್ಯ ಅದು. ನವರಾತ್ರಿಯ ಆ ರಾತ್ರಿ ಇರಬಹುದು, ದೀಪಾವಳಿಯ ರಾತ್ರಿ ಇರಬಹುದು, ಅಥವಾ ಇವತ್ತಿನ ಈ ಶಿವರಾತ್ರಿಯ ರಾತ್ರಿ ಇರಬಹುದು. ಮನಸ್ಸು ಒಂದು ಸತ್ವ ಸಂಪನ್ನವಾಗ್ತದೆ, ಸತ್ವ ಉದ್ದೀಪನ, ಸತ್ವ ಜಾಗೃತಿ ಆಗ್ತದೆ ಅಂತಃಕರಣದಲ್ಲಿ ಅಂತ. ಅದನ್ನ ಒಂದು ವಿಶಿಷ್ಟವಾದಂತಹ ಕಲೆಯ ರೂಪದಲ್ಲಿ ಹೇಳಿದ್ದೇನಪ್ಪಾ ಅಂದ್ರೆ, ನಟರಾಜನಾಗಿ ಈಶ್ವರನ ನೃತ್ಯವನ್ನ ಮಾಡ್ತಾ ದುಷ್ಟಶಕ್ತಿಗಳನ್ನೆಲ್ಲ ನಿರ್ಮೂಲನೆ ಮಾಡ್ತಾ ಇರ್ತಾನೆ ಅವತ್ತಿನ ರಾತ್ರಿ. ಶಿವನೇ ನಟರಾಜನಾಗಿ ಬಂದಾಗ ನಂದಿ, ಭೃಂಗಿ, ಚಂಡಿ ಮುಂತಾದಂತಹ ಅವನ ಗಣಗಳು, ಅವನ ಶಕ್ತಿಯಾದ ಆದಿಪರಾಶಕ್ತಿ ದೇವಿಯು ಕೂಡ ಇರ್ತಾಳೆ ಜೊತೆಯಲ್ಲಿ. ಹೀಗೆ ಪ್ರಕೃತಿಯಲ್ಲಿ ಈಶ್ವರನ ಶಕ್ತಿ ಎನ್ನುವಂಥದ್ದು ಜಾಗೃತವಾಗಿರ್ತದೆ ಎಂಬುದಾಗಿ ಆ ಒಂದು ಕಥೆಯ ರೂಪದಲ್ಲಿ ಹೇಳಿದ್ರು. ಬಟ್ ವಾಸ್ತವವಾಗಿ ಏನಪ್ಪಾ ಅಂದ್ರೆ ಆ ಕಾಲಘಟ್ಟದಲ್ಲಿ ಮನಸ್ಸು ಸತ್ವ ಪ್ರಧಾನವಾಗಿ ಪರಿಣಾಮವನ್ನು ಹೊಂದುತ್ತದೆ. ಅದು ಯಾಕೆ ಹೊಂದುತ್ತದೆ? ಅದಕ್ಕೆ ಕಾರಣಗಳಿಲ್ಲ. ಅದೇ ದಿನವೇ ಯಾಕೆ ಹೊಂದುತ್ತದೆ? ಕಾರಣಗಳಿಲ್ಲ. ಅದು ಪ್ರಕೃತಿಯ ವೈಶಿಷ್ಟ್ಯ. ಅದನ್ನ ಋಷಿಗಳು ಕಂಡುಕೊಂಡ್ರು, ಹೇಳಿದ್ರು. ನೀವು ಆ ಸಮಯವನ್ನ ಹಾಳು ಮಾಡಿಕೊಳ್ಬೇಡಿ, ಅದು ಉತ್ತಮೋತ್ತಮವಾದಂತಹ ಸಮಯ. ಭಗವಂತನನ್ನ ನಿರ್ಗುಣ ರೂಪದಲ್ಲಿ ಆರಾಧನೆ ಮಾಡುವುದಕ್ಕೂ ಸಾಧ್ಯ ಆಗದೆ ಸಗುಣ ರೂಪದಲ್ಲಿ ಆರಾಧನೆ ಮಾಡುವುದಕ್ಕೂ ಕೂಡ ಅದು ಶ್ರೇಷ್ಠವಾದ ಸಮಯ ಅಂತ. ಏನ್ ಮಾಡ್ಬೇಕು? ರಾತ್ರಿ ಧ್ಯಾನ ಮಾಡಬೇಕು.
ಆತ್ಮನನ್ನ ಧ್ಯಾನ ಮಾಡಬೇಕು. ಆ ರೀತಿ ನನಗೆ ನಿರ್ಗುಣ ನಿರಾಕಾರ ತತ್ವದ ಧ್ಯಾನ ಅನುಸಂಧಾನ ಮಾಡಲಿಕ್ಕೆ ಆಗಲ್ಲ ಅಂತಿದ್ದವರು ಸಗುಣ ಸಾಕಾರ ರೂಪದಲ್ಲಿ ಅವನ ಅನುಸಂಧಾನ ಮಾಡಬಹುದು. ಶಿವ ಎಂಬ ಶಬ್ದಕ್ಕೆ ನಿಜವಾದ ಅರ್ಥ ಆತ್ಮ ಅಂತಾನೆ. ವಿಷ್ಣು ಅಂತ ಇಲ್ಲಿ ಹೇಗೆ ಕರೆದಿದ್ದಾರ, ಶೀಂಗ್ ಧಾತುವಿಗೆ ಸ್ವಪ್ನೆ ಅಂತ ಅರ್ಥ, ನಿದ್ರಿಸುವುದು ಅಂತ. ಶೀಂಗ್ ಧಾತುವಿಗೆ ಅರ್ಥ ನಿದ್ರಿಸುವುದು ಅಂತ. ಶಿವ ಎಂಬ ಶಬ್ದಕ್ಕೆ ಅರ್ಥ ಶೇರತೆ ಸರ್ವಂ ಜಗತ್ ಯಸ್ಮಿನ್ ಇತಿ ಶಿವ. ಈ ಜಗತ್ತೆಲ್ಲವೂ ಯಾವುದರಲ್ಲಿ ನಿದ್ರಿಸುತ್ತದೋ ಅವನು ಶಿವ ಅಂತ. ಎಷ್ಟು ಸುಂದರವಾದ ಅರ್ಥ ನೋಡಿ. ಸರ್ವಂ ಜಗತ್ ಯಸ್ಮಿನ್ ಶೇರತೆ, ಈ ಜಗತ್ತೆಲ್ಲವೂ ಯಾವುದರಲ್ಲಿ ಮಲಗುತ್ತೋ. ಈ ಮಲಗತ್ತೋ ಎನ್ನುವ ಶಬ್ದಕ್ಕೆ ಅರ್ಥ ಒಂದು ಪ್ರಳಯ ಕಾಲದಲ್ಲಿ ಜಗತ್ತೆಲ್ಲವೂ ಹೋಗಿ ಅವನಲ್ಲಿ ಸೇರ್ಕೊಳ್ಳುತ್ತೆ, ಆ ಪರಮಾತ್ಮನಲ್ಲಿಯೇ ಸೇರ್ಕೊಳ್ಳುತ್ತೆ, ಆದ್ದರಿಂದ ಶಿವ. ಇನ್ನೊಂದೇನಂದ್ರೆ ಈ ಜಗತ್ತಿಗೆ ಅವನು ಆತ್ಮಸ್ವರೂಪನಾಗಿದ್ದಾನೆ. ಆತ್ಮದ ಆಧಾರದಲ್ಲಿಯೇ ಈ ಚರಾಚರವಾದ ಜಗತ್ತು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಅಲ್ಲದೆ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ. ಈ ನಾಮರೂಪ ಕ್ರಿಯಾತ್ಮಕವಾದ ಪ್ರಪಂಚಕ್ಕೆ ಆತ್ಮನೇ ಆಧಾರ, ಆತ್ಮನೇ ಆಶ್ರಯ. ಅಂತಹ ಆತ್ಮನಲ್ಲಿ ಇದು ನೆಲೆಸಿದೆ, ಸ್ಥಾಪಿತವಾಗಿದೆ, ಪ್ರತಿಷ್ಠಿತವಾಗಿದೆ ಎಂಬ ಅರ್ಥದಲ್ಲಿ ಶಿವ ಅಂತ ಅರ್ಥ. ಅಂದ್ರೆ ಎಲ್ಲೆಲ್ಲೂ ತುಂಬಿರುವ ಆತ್ಮ, ವಿಷ್ಣು, ವಾಸುದೇವ, ಪರಬ್ರಹ್ಮ, ಪರಮಾತ್ಮ, ಈ ಶಬ್ದಗಳೇ ಶಿವ ಎಂಬ ಶಬ್ದದ ಅರ್ಥ. ಆದ್ರಿಂದ ಅದ್ರ ಬಗ್ಗೆ ಒಂದು ಕಥೆಯೂ ಇದೆ. ಒಂದು ಕಥೆ ಏನಪ್ಪಾ ಅಂದ್ರೆ, ಹಿಂದೊಮ್ಮೆ ವಿಷ್ಣುವಿಗೂ ಬ್ರಹ್ಮನಿಗೂ ತಮ್ಮ ತಮ್ಮ ಸಾಮರ್ಥ್ಯವನ್ನ ಸಾಮರ್ಥ್ಯದ ಕುರಿತಾದಂತಹ ಒಂದು ಸ್ಪರ್ಧೆ ಬಂತಂತೆ. ವಿಷ್ಣುವಿಗೆ ನಾನು ಶ್ರೇಷ್ಠ ಅಂತ, ಬ್ರಹ್ಮನಿಗೆ ತಾನು ಶ್ರೇಷ್ಠ ಅಂತ. ಆ ಸ್ಪರ್ಧೆ ಎನ್ನುವಂಥದ್ದು ಮಾತುಕತೆಯಲ್ಲಿ ಮುಂದುವರಿತಾ ಕೊನೆಗೆ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳುವ ಸ್ಥಿತಿ ಹೋಯಿತು. ಋಷಿಗಳು, ದೇವತೆಗಳು ಎಲ್ಲರೂ ಕೂಡ ಶಿವನನ್ನ ಮೊರೆ ಹೊಕ್ಕಿದ್ರು. ನೀನ್ ಹೇಗಾದ್ರೂ ಮಾಡಿ, ಈಗ ಅವರು ಪಾಶುಪತಾಸ್ತ್ರ ಮುಂತಾದಂತಹ ವಿಶೇಷವಾದ ಅಸ್ತ್ರವನ್ನು ಹಿಡ್ಕೊಂಡು ಈಗ ಯುದ್ಧಕ್ಕೆ ಹೊರಟಿದ್ದಾರೆ. ಆ ಅಸ್ತ್ರಗಳೇನಾದ್ರೂ ಸಂಘರ್ಷವಾದ್ರೆ ಜಗತ್ತಿಗೆ ಉಳಿವಿಲ್ಲ. ಆ ಕಾರಣ ನೀನೇ ರಕ್ಷಿಸ್ಬೇಕು ಅಂತ ಶಿವನಲ್ಲಿ ಕೇಳಿಕೊಂಡಾಗ ಅವರಿಬ್ಬರ ಮಧ್ಯದಲ್ಲಿ ಒಂದು ಉಜ್ವಲವಾದಂತಹ ದೀಪದ ಬೆಳಕಿನ ಒಂದು ಸ್ತಂಭ ಅಲ್ಲಿ ಕಾಣಿಸ್ಕೊಳ್ತದೆ. ಆ ಬೆಳಕಿನ ಸ್ತಂಭ ಹೇಗಿತ್ತಂದ್ರೆ ಅತ್ಯಂತ ಪ್ರಕಾಶಮಾನವಾಗಿತ್ತು. ಅದರ ತುದಿಯಾಗ್ಲಿ ಬುಡವಾಗ್ಲಿ ಕಾಣ್ತಾ ಇರ್ಲಿ. ಇವರಿಬ್ರು ಪೈಪೋಟಿಯಲ್ಲಿದ್ರು, ವಿಷ್ಣು ಮತ್ತು ಬ್ರಹ್ಮದೇವರುಗಳು. ಅವರ ಪೈಪೋಟಿ ನಿಂತು ಹೋಯ್ತು. ಇದರ ಬಗ್ಗೆ ಕುತೂಹಲ ಉಂಟಾಯ್ತು, ಇದೇನಿದು ಇಲ್ಲಿ ಕಾಣಿಸ್ಕೊಂಡಿದ್ದು ಅಂತ. ಅವಾಗ ಅವರಿಬ್ರು ಮಾತಾಡ್ಕೊಂಡ್ರು, ಒಂದು ಕೆಲಸ ಮಾಡೋಣ, ನಮ್ಮ ನಿಮ್ಮ ಪೈಪೋಟಿ ಈಗ ಮಾತಿನಲ್ಲಿ ಆಗ್ಲಿ ಅಥವಾ ಯುದ್ಧದ ರೂಪದಲ್ಲಿ ಬೇಡ. ಈ ಏನೊಂದು ಬೆಳಕಿನ ಕಂಬದ ರೂಪದಲ್ಲಿ ಕಾಣಿಸ್ಕೊಳ್ಕೊ, ಇದರ ತುದಿಯನ್ನು ಕಂಡುಕೊಂಡು ಬರ್ಬೇಕು. ಒಬ್ಬನ ಬುಡವನ್ನ ಇನ್ನೊಬ್ಬನ ತುದಿ ಯಾರು ಬೇಗ ಕಂಡುಕೊಂಡು ಬರ್ತಾರೋ ಅವ್ರು ಗೆದ್ದ ಹಾಗೆ, ಅವರೇ ಶ್ರೇಷ್ಠ ಅಂತ ಒಪ್ಕೊಂಡು ಬಿಡೋಣ ಅಂತ. ಅದಕ್ಕೆ ಒಪ್ಪಿಕೊಂಡ್ರು. ಬ್ರಹ್ಮನು ಹಂಸ ರೂಪವನ್ನು ಧಾರಣೆ ಮಾಡಿದ, ವಿಷ್ಣುವು ವರಾಹ ರೂಪವನ್ನು ಧಾರಣೆ ಮಾಡಿದ. ವರಾಹ ರೂಪವನ್ನು ಧಾರಣೆ ಮಾಡಿ ಭೂಮಿಯನ್ನು ಅಗಿಯುತ್ತ ಕೆಳಕ್ಕೆ ಹೋದನಂತೆ. ಇವನು ಹಂಸ ರೂಪ ಧಾರಣೆ ಮಾಡಿ ಆಕಾಶದ ಎತ್ತರಕ್ಕೆ ಹೋದ. ಎಷ್ಟು ಎತ್ತರಕ್ಕೆ ಹೋದ್ರೂ ಆ ಜ್ಯೋತಿಯ ಸ್ತಂಭ ಕಂಬಕ್ಕೆ ತುದಿಯೇ ಇಲ್ಲ. ವಿಷ್ಣು ಕೆಳಗೆ ಹೋಗ್ತಾ ಹೋಗ್ತಾ ಕೊನೆಗೆ ಅವನಿಗೆ ಅದ್ರ ಬುಡವೇ ಸಿಗ್ಲಿಲ್ಲ. ಅನೇಕ ವರ್ಷಗಳು ಕಳೆದು ಹೋದವು. ಬುಡ ಸಿಗದೇ ಇದ್ದಾಗ ವಿಷ್ಣು ಹಿಂತಿರುಗಿ ಬಂದು ಕುಳಿತುಕೊಂಡ. ನಾನು ಸೋತ ಹಾಗೆ, ಅಕಸ್ಮಾತ್ ಬ್ರಹ್ಮನಿಗೆ ತುದಿ ಸಿಕ್ಕಿದ್ರೆ ನಾನು ಸೋತ ಹಾಗೆ, ಸೋಲು ಒಪ್ಪಿಕೊಳ್ಳೋಣ, ಅದರಲ್ಲಿ. ಆದ್ರೆ ಇದು ಏನಿದು ಅದ್ಭುತ ಅಂತ ಅದ್ಭುತವಾದಂತಹ ಆ ಒಂದು ಜ್ಯೋತಿರ್ ಪುಂಜಕ್ಕೆ ಬಗ್ಗೆ ಒಂದು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಕುಳಿತುಕೊಂಡಿದ್ದ. ಚತುರ್ಮುಖ ಬ್ರಹ್ಮನು ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಯೋಚನೆ ಬಂತು, ನನಗೂ ತುದಿ ಸಿಗ್ತಾ ಇಲ್ಲ ಸರಿ, ಆದ್ರೆ ಸೋಲು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆದ್ರೆ ನಾನು ತುದಿಯನ್ನು ಕಂಡುಕೊಂಡು ಬಂದೆ ಅಂತ ಹೇಳಿದ್ರೆ ಒಪ್ಪಿಸೋದು ಹೇಗೆ? ಅದಕ್ಕೊಂದು ಸಾಕ್ಷಿ ಹೇಳೋರು ಬೇಕಲ್ಲ. ಅಷ್ಟೊತ್ತಿಗೆ ಒಂದು ಕೇತಕಿ ಪುಷ್ಪ ಅಲ್ಲ ಮೇಲಿಂದ ಕೆಳಕ್ಕೆ ಬೀಳ್ತಾ ಇತ್ತು. ಆ ಕೇತಕಿ ಪುಷ್ಪಕ್ಕೆ
ಚತುರ್ಮುಖ ಬ್ರಹ್ಮದೇವರು ಹೇಳ್ತಾನೆ, ನೀನು ಸಾಕ್ಷಿಯನ್ನು ಹೇಳು, ನೀನ್ ಎಲ್ಲಿಂದ ಬರ್ತಿದ್ಯಾ ಅಂತ ಕೇಳ್ತಾನೆ. ಆ ಪುಷ್ಪ ಹೇಳುತ್ತೆ, ನಾನು ಎಲ್ಲಿಂದ ಬರ್ತಿದ್ದೆ ಅಂತ ಗೊತ್ತಿಲ್ಲ, ಅನಂತ ಕಾಲದಿಂದ ಬರ್ತಿದ್ದೇನೆ, ಎಲ್ಲಿಂದ ಅಂತ ಗೊತ್ತಿಲ್ಲ ನನಗೆ. ಒಂದು ಸಹಾಯ ಮಾಡು ನೀ ನನಗೆ. ಆ ನಾನು ತುದಿಯನ್ನು ನೋಡಿ ಬಂದಿದ್ದೇನೆ ಅಂತ ಕೆಳಗಡೆ ಕೂತ್ಕೊಂಡಿರೋ ವಿಷ್ಣುವಿಗೆ ಹೇಳ್ತೇನೆ, ನೀನು ಸಾಕ್ಷಿ ಹೇಳು, ಹೌದು ನೋಡಿದ್ದು ಹೌದು ಅಂತ ಸಾಕ್ಷಿ ಹೇಳು. ಸುಳ್ಳು ಸಾಕ್ಷಿಗೆ ಒಪ್ಪಿಸ್ತಾನೆ. ಕೆಳಗಡೆ ಬಂದಾಗ ವಿಷ್ಣು ಬೇಸರದಿಂದ ಕೂತ್ಕೊಂಡಿದ್ದು ಕಾಣಿಸುತ್ತೆ. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ನಾನು ನೋಡ್ಕೊಂಡು ಬಂದಿದ್ದೇನೆ ತುದಿಯನ್ನ, ಅದಕ್ಕೆ ಕೇತಕಿ ಪುಷ್ಪವೇ ಸಾಕ್ಷಿ ಅಂತ. ವಿಷ್ಣು ಒಪ್ಕೊಳ್ತಾನೆ, ನನ್ನ ಹತ್ರ ಆಗ್ಲಿಲ್ಲಪ್ಪ, ಇದ್ರ ಕೂಡ ನೋಡ್ಲಿಕ್ಕೆ ಆಗ್ಲಿಲ್ಲ, ನಾನು ಸೋಲು ಒಪ್ಕೊಂಡೆ ಅಂತ. ಇನ್ನೇನು ಸೋಲು ಒಪ್ಕೊಂಡೆ, ನಾನೇನು ಶರಣಾದೆ ಅಂತ ಹೇಳುವಷ್ಟರಲ್ಲಿ ಆ ಬೆಳಕಿನ ರಾಶಿಯಿಂದ, ಬೆಳಕಿನ ಕಂಬದಿಂದ ಓಂಕಾರದ ನಾದ, ಪ್ರಣವನಾದ, ದೀರ್ಘವಾದ ಓಂ ಎಂಬಂತಹ ನಾದ ಅಲ್ಲಿ ತೋರ್ಕೊಳ್ಳತ್ತೆ. ಅಲ್ಲಿ ಸಗುಣ ಸಾಕಾರನಾದಂತಹ ಶಿವ ಪ್ರಕಟ ಆಗ್ತದೆ. ಡಮರುಗ, ತ್ರಿಶೂಲ, ಭಸ್ಮಧಾರಣೆ, ಆಮೇಲೆ ಮೈಯೆಲ್ಲ ಹಾವುಗಳನ್ನ, ಜಟಾಧಾರಿಯಾಗಿರುವಂತಹ, ಚಂದ್ರಕಲಾಧರನಾಗಿರತಕ್ಕಂತಹ, ನೀಲಕಂಠನಾಗಿರುವ ಆ ಶಿವ ಅನ್ನುವಂಥವನ್ನು ತೋರ್ಕೊಳ್ತಾನೆ. ತೋರಿಕೊಂಡು ಹೇಳ್ತಾನೆ, ಈ ಜ್ಯೋತಿರ್ಮಯವಾದಂತಹ ಈ ಸ್ತಂಭ ಏನಿದೆ ಅದು ನನ್ನ ನಿರ್ಗುಣ ರೂಪ. ನಿರ್ಗುಣ ರೂಪವಾದ ಆ ಜ್ಯೋತಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ. ಆದ್ಯಂತ ರಹಿತವಾದಂತಹ ಅನಂತವಾದ ಬೆಳಕು ಇದು, ಅರಿವು ಇದು, ಪ್ರಜ್ಞೆ ಅಂತ ಹೇಳ್ತೇವೆ. ಅದು ನನ್ನ ನಿಜ ಸ್ವರೂಪ ಅಂತ ಹೇಳ್ತಾರೆ. ಈಗ ನಾನು ತೋರಿಕೊಳ್ತಾ ಇರೋದು ನನ್ನ ಸಗುಣ ಸ್ವರೂಪ. ಆದ್ದರಿಂದ ವಿಷ್ಣು ದೇವರು ತನಗೆ ಬುಡ ಕಾಣಲಿಲ್ಲ ಅಂತ ಹೇಳಿದ್ದು ಸತ್ಯವಾದ ಮಾತು. ಯಾಕಂದ್ರೆ ಬುಡ ಇಲ್ಲ, ಅದಕ್ಕೆ ದೇಶಕಾಲವನ್ನ ಮೀರಿದಂತಹ ತತ್ವ. ಆದರೆ ಚತುರ್ಮುಖ ಬ್ರಹ್ಮದೇವರು ತಾನು ತುದಿಯನ್ನು ಕಂಡುಕೊಂಡು ಬಂದೆ ಅಂತ ಏನು ಹೇಳ್ತಾ ಇದ್ದೀರಿ, ಇದು ತಪ್ಪು ಮಾತು, ಸುಳ್ಳು ಮಾತು. ಕೇತಕಿ ವೃಕ್ಷ ಪುಷ್ಪ ಅದಕ್ಕೆ ಸುಳ್ಳು ಸಾಕ್ಷಿ ಹೇಳಿದೆ. ಎಷ್ಟು ದಿನ ಶಿವನಿಗೆ ಪೂಜೆಗೆ ವಿನಿಯೋಗವಾಗುತ್ತಿದ್ದಂತಹ ಕೇತಕಿ ಪುಷ್ಪ ಶಿವನಿಗೆ ವರ್ಜ್ಯ ಇನ್ನು ಮುಂದೆ. ಶಿವ ಶಾಪ ಕೊಟ್ಟ. ಅಷ್ಟೇ ಅಲ್ಲ, ಚತುರ್ಮುಖನಿಗೆ ಇನ್ನು ಮುಂದೆ ದೇವಸ್ಥಾನ ಇಲ್ಲದೇ ಇರಲಿ, ಭೂಮಿಯ ಮೇಲೆ ದೇವಸ್ಥಾನ ಇಲ್ಲದೇ ಇರಲಿ. ವಿಷ್ಣುವಿಗೆ ಹೇಳ್ತಾನೆ, ನೀನು ಸತ್ಯವನ್ನ ಹೇಳಿದ್ದರಿಂದ, ಶಿವನು ಆದ್ಯಂತರಹಿತನು ಎಂಬುದಾಗಿ ನೀನು ಒಪ್ಪಿಕೊಂಡಿದ್ರಿಂದ ನನ್ನ ಸಮಾನವಾಗಿ ಸ್ಥಾನಮಾನಗಳನ್ನು ನೀನು ಸ್ವೀಕರಿಸು, ನಿನಗೂ ನನ್ನ ಹಾಗೆ ದೇವಸ್ಥಾನಗಳು ಇರಲಿ ಅಂತ. ಇದು ಶಿವಪುರಾಣದಲ್ಲಿ ಬರ್ತಕ್ಕಂಥ ಒಂದು ಕಥೆ. ಅಷ್ಟೇ ಅಲ್ಲ, ಆ ಲಿಂಗ ರೂಪದಲ್ಲಿ, ಜ್ಯೋತಿರ್ಮಯವಾದ ಲಿಂಗ ರೂಪದಲ್ಲಿ ಏನು ಶಿವನ್ ತೋರಿಕೊಂಡನೋ ಅದೇ ಶಿವರಾತ್ರಿ ಎಂಬುದಾಗಿ ಹೇಳ್ತಾನೆ. ಶಿವರಾತ್ರಿಯ ರಾತ್ರಿಯಲ್ಲಿಯೇ ಅವನು ಜ್ಯೋತಿ ರೂಪದಲ್ಲಿ ಪ್ರಕಟ ಆದ. ಅಷ್ಟೇ ಅಲ್ಲ, ಅವನು ಹೇಳ್ತಾನೆ, ಇವತ್ತಿನ ರಾತ್ರಿ ಮಾಘ ಕೃಷ್ಣ ಚತುರ್ದಶಿಯ ರಾತ್ರಿ ಯಾರು ನನ್ನ ನಿರ್ಗುಣವಾದಂತಹ ಆ ಜ್ಯೋತಿಯ ಕಂಬದ ರೂಪದ ಆರಾಧನೆಯನ್ನು ಮಾಡ್ತಾರೆ, ಅದೇ ನನ್ನ ಲಿಂಗ, ಅದೇ ನನ್ನ ಚಿಹ್ನೆ. ಆ ಚಿಹ್ನೆಯನ್ನ ಯಾರು ಶಿವ ಎಂಬುದಾಗಿ ಆರಾಧನೆಯನ್ನು ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳನ್ನು ನಾನು ಪೂರೈಸ್ತೇನೆ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಕರುಣಿಸ್ತೇನೆ ಎಂಬುದಾಗಿ ಶಿವನ ಅಭಯವನ್ನು ಕೊಡುತ್ತಾನೆ. ಅದು ಪುರಾಣ ಅಂತರ್ಗತವಾದಂತಹ ಒಂದು ಚಿಂತನೆ. ಆದರೆ ಈ ಚಿಂತನೆಯ ಹಿಂದಿರತಕ್ಕಂತಹ ತತ್ವ ಇಷ್ಟೇ, ಶಿವ ಅಂತ ಹೇಳಿದ್ರೆ ಎಲ್ಲೆಲ್ಲೂ ತುಂಬಿರತಕ್ಕಂತಹ ಅದೊಂದು ಬೆಳಕು, ಆದ್ಯಂತರಹಿತವಾದಂತಹ ಆ ಪರಂಜ್ಯೋತಿ ಏನಿದೆ ಅದೇ ಆತ್ಮ ಚೈತನ್ಯ ವಸ್ತು. ಆತ್ಮ ಚೈತನ್ಯವು ಎಲ್ಲೆಲ್ಲೂ ತುಂಬಿ, ಅದಕ್ಕೆ ಜ್ಯೋತಿರ್ಲಿಂಗಗಳು ಅಂತ ಹೇಳ್ತಾರೆ. ಜ್ಯೋತಿರ್ಲಿಂಗ ಅಂತ ಹೇಳಿದ್ರೆ ಜ್ಯೋತಿ ಅಂದ್ರೆ ಏನು? ಆತ್ಮಜ್ಯೋತಿ. ಆತ್ಮಜ್ಯೋತಿಯ ಪ್ರತೀಕ ಅಂತ. ಲಿಂಗ ಅಂದ್ರೆ ಪ್ರತೀಕ, ಜ್ಯೋತಿರ್ಲಿಂಗ ಅಂದ್ರೆ ಆತ್ಮಜ್ಯೋತಿಯ ಪ್ರತೀಕಗಳು ಅಂತ. 12 ಪ್ರತೀಕಗಳನ್ನ ಹೇಳಿದ್ದಾರೆ. ಹಾಗೇನಿಲ್ಲ, ಲಿಂಗ ಅಂದ್ರೆ ಚಿಹ್ನೆ. ಆತ್ಮನನ್ನ ನಮಗೆ ಸ್ವರೂಪತಃ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ಅವನನ್ನು ಉಪಾಸಿಸುವುದರ ಮೂಲಕವಾಗಿ ನಮ್ಮ ಲಕ್ಷ್ಯವನ್ನ ಆ ಕಡೆಗೆ ಕೊಂಡೊಯ್ಯುವುದಕ್ಕಾಗಿ ಈ ಲಿಂಗ ಎನ್ನುವ ವ್ಯವಸ್ಥೆಯನ್ನ ಹಿರಿಯರು ತಂದರು. ಆದ್ದರಿಂದ ಶಿವನು ಹೇಗಿದ್ದಾನಪ್ಪ ಅಂತ ಲಿಂಗ ನಮಗೆ ತೋರಿಸುತ್ತೆ. ಚಿಹ್ನೆ, ಲಿಂಗ ಅಂದ್ರೆ ಚಿಹ್ನೆ.
ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ. ಅಲ್ಲಿ ಲೀ ಮತ್ತು ಗ ಅನ್ನೋ ಎರಡು ಅಕ್ಷರ ಇದೆ ಲಿಂಗ. ಲೀ ಅಂದ್ರೆ ಲೀನವಾದ. ಲೀನವಾದ ಅಂತ ಹೇಳಿದ್ರೆ ಏನು? ಅವ್ಯಕ್ತವಾದ, ಕಣ್ಣಿಗೆ ಕಾಣಿಸದೇ ಇರುವುದಕ್ಕೆ ಲೀನ ಅಂತ ಅರ್ಥ. ಉಪ್ಪನ್ನ ನೀರಿಗೆ ಹಾಕಿದಾಗ ಅದು ಲೀನವಾಯ್ತು ಅಂತ, ಲಯವಾಯ್ತು ಅಂತ ಹೇಳ್ತಾರೆ. ಆದ್ರಿಂದ ಲೀ ಅಂದ್ರೆ ಲಯವಾದ ಅಥವಾ ಲೀನವಾದ ಯಾವ ಒಂದು ಪರಮಾತ್ಮ ತತ್ವ ಇದೆಯೋ, ಗಮಯತಿ, ಗ ಅಂದ್ರೆ ತೋರಿಸಿಕೊಡುತ್ತೆ, ತಿಳಿಸಿಕೊಡುತ್ತೆ, ಜ್ಞಾಪಿಸುತ್ತೆ ಅಂತ ಅರ್ಥ. ಲೀನಂ ಅರ್ಥಂ, ಅರ್ಥಂ ಅಂದ್ರೆ ವಸ್ತು. ಲೀನವಾದ ಯಾವ ಪರವಸ್ತು ಇದೆ ಅದನ್ನ ತಿಳಿಸಿಕೊಡುವುದಕ್ಕಾಗಿ ಲಿಂಗ ಅಂತ, ಚಿಹ್ನೆ, ಪ್ರತೀಕ ಅಂತ ಅರ್ಥ. ನಮಗೆ ಎಲ್ಲೆಲ್ಲೂ ತುಂಬಿರತಕ್ಕಂಥ ಪರಮಾತ್ಮನನ್ನ ಇದು ನೆನಪಿಸುತ್ತೆ. ಲಿಂಗ ನೋಡಿದಾಗ ನಮಗೇನ್ ಗೊತ್ತಾಗಬೇಕು? ಸರ್ವವ್ಯಾಪಕನಾದಂತಹ ಪರಮಾತ್ಮನು ಅವನು ಎಲ್ಲದರ ಒಳಗೆ ಹೊರಗೆ ತುಂಬಿಕೊಂಡಿದ್ದು ಜಗತ್ತನ್ನ ಮುನ್ನಡೆಸ್ತಾ ಇದ್ದಾನೆ. ಅವನ ಒಂದು ಚಿಹ್ನೆ, ಪ್ರತೀಕ ಇದು. ಆ ಪ್ರತೀಕ ಆರಾಧನೆ ಮಾಡುವಾಗ ಏನ್ ಅನ್ನಿಸ್ಬೇಕು ನಮ್ಗೆ? ಸರ್ವವ್ಯಾಪಕನಾದ ಪರಮಾತ್ಮನನ್ನೇ ನಾನು ಆರಾಧಿಸ್ತೇನೆ. ಹೇಗಪ್ಪ ಅಂತ ಹೇಳಿದ್ರೆ, ರಾಷ್ಟ್ರ ಮೇಲೆ ಭಕ್ತಿಯನ್ನು ತೋರಿಸಬೇಕು ಅಂದ್ರೆ ನಾವು ಧ್ವಜವನ್ನು ಇಟ್ಕೊಳ್ತೇವೆ. ರಾಷ್ಟ್ರದ ಚಿಹ್ನೆ, ರಾಷ್ಟ್ರ ಧ್ವಜ ಅಂದ್ರೆ ಏನು? ರಾಷ್ಟ್ರದ ಚಿಹ್ನೆ. ಆ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸುವುದ ಮೂಲಕ ಇಡೀ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸ್ತೇವೆ. ಹಾಗೆ ಎಲ್ಲೆಲ್ಲೂ ತುಂಬಿರುವ ಪರಮಾತ್ಮನಿಗೆ ಗೌರವ ಸಲ್ಲಿಸೋದು ಹೇಗೆ? ಒಂದು ಚಿಹ್ನೆಯನ್ನು ಇಟ್ಟುಕೊಳ್ಳುವ, ಪ್ರತೀಕವನ್ನು ಇಟ್ಟುಕೊಳ್ಳುವಂಥದ್ದು. ಅದಕ್ಕೆ ನಾವು ಆರಾಧನೆ, ಪೂಜೆಯನ್ನ ಸಲ್ಲಿಸಿದಾಗ ಅದು ಪರಮಾತ್ಮ ಸ್ವೀಕರಿಸ್ತಾನೆ, ಆ ಮೂಲಕವಾಗಿ ಅನುಗ್ರಹಿಸ್ತಾನೆ ಎಂಬುದಾಗಿ ಶಿವಪುರಾಣ ಹೇಳುತ್ತೆ. ಆದ್ದರಿಂದ ಲಿಂಗ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸರ್ವವ್ಯಾಪಕವಾದ ತತ್ವದ ಒಂದು ಚಿಹ್ನೆ ಎಂಬುದಾಗಿ ನಾವು ಮನಸ್ಸಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕು. ನೋಡಿ, ನಮ್ಮಲ್ಲಿ ಅಷ್ಟಮೂರ್ತಿ ಎಂಬುದಾಗಿ ಕರೀತಾರೆ. ಈ ಲಿಂಗ ತತ್ವ ಅನ್ನುವಂಥದ್ದು ಬರೀ ಪಾರ್ಥಿವ ಲಿಂಗ ಮಾತ್ರ ಅಲ್ಲ. ಅಂದ್ರೆ ಪೃಥ್ವಿ ಮಣ್ಣಿನಿಂದಲೋ, ಶಿಲೆಯಿಂದಲೋ, ಪಾದರಸದಿಂದಲೋ ಅಥವಾ ಇನ್ಯಾವುದೋ ಒಂದು ಪೃಥ್ವಿ ತತ್ವಕ್ಕೆ ಸಂಬಂಧಿಸಿದಂತಹ ವಸ್ತುವಿನಿಂದ ಮಾಡಿದಂತಹ ಲಿಂಗ ಅದೊಂದನ್ನೇ ಹೇಳ್ತಾ ಇಲ್ಲ ಶಾಸ್ತ್ರದಲ್ಲಿ. ಅಷ್ಟಲಿಂಗಗಳನ್ನ ಹೇಳ್ತಾರೆ, ಅಷ್ಟಮೂರ್ತಿ ಅಂತ ಹೇಳ್ತಾರೆ. ಮೂರ್ತಿ ಅನ್ನೋ ಶಬ್ದಕ್ಕೂ ಅರ್ಥ, ಮೂರ್ತ ಅಂತ ಹೇಳಿದ್ರೆ ವ್ಯಕ್ತ ಸ್ವರೂಪ ಅಂತ ಅರ್ಥ, ಒಂದು ಸ್ಪಷ್ಟವಾದಂತಹ ಚಿಹ್ನೆ ಅಂತಾನೆ ಅರ್ಥ. ಅಮೂರ್ತ ಅಂದ್ರೆ ಕಣ್ಣಿಗೆ ಕಾಣಿಸಿದ, ಕಿವಿ ಕೇಳಿಸಿದ ಅಸ್ಪಷ್ಟವಾದಂತಹ ಒಂದು ಅಸ್ತಿತ್ವ. ಅದನ್ನು ಮೂರ್ತವಾಗಿ ನೋಡಿದಾಗ ಮೂರ್ತಿ ಅಂತ ಕರೀತಾರೆ. ಅಷ್ಟಮೂರ್ತಿಗಳು ಯಾವ್ದಪ್ಪ ಅಂದ್ರೆ ಪಂಚಮಹಾಭೂತಗಳು, ಅಂದ್ರೆ ಪೃಥ್ವಿ, ಅಪ್, ತೇಜೋ, ವಾಯುರ್, ಆಕಾಶ ಎಂತಕ್ಕಂಥ ಪಂಚಮಹಾಭೂತಗಳು, ಸೂರ್ಯ ಮತ್ತು ಚಂದ್ರ ಮತ್ತು ಯಜಮಾನ ಎಂಬುದಾಗಿ. ಯಜಮಾನ ಅಂದ್ರೆ ಜೀವರಾಶಿಗಳು. ಅಂದ್ರೆ ಇಡೀ ಸಮಷ್ಟಿ ಸೃಷ್ಟಿಯನ್ನ 8 ಭಾಗಗಳಾಗಿ ಮಾಡಿ ಪ್ರತಿಯೊಂದು ವಸ್ತುವು ಈಶ್ವರನಿಗೆ ಚಿಹ್ನೆಯಾದೀತು ಅಂತ ಹೇಳ್ತಾರೆ. ಈಗ ಅದಕ್ಕೆ ಪೂಜೆ ಮಾಡುವಾಗ, ಶಿವನಿಗೆ ಪೂಜೆ ಮಾಡುವಾಗ ಒಂದು ಈ ಅಷ್ಟಮೂರ್ತಿಯನ್ನ ಹೇಳಿ ಅರ್ಚಿಸುವ ಪ್ರಕ್ರಿಯೆ ಇದೆ. ಶರ್ವಾಯ ಕ್ಷಿತಿಮೂರ್ತಯೇ ನಮಃ, ಓಂ ಭವಾಯ ಜಲಮೂರ್ತಯೇ ನಮಃ, ಓಂ ರುದ್ರಾಯ ಅಗ್ನಿಮೂರ್ತಯೇ ನಮಃ, ಓಂ ರುದ್ರಾಯ ಅಗ್ನಿಮೂರ್ತಯೇ ನಮಃ, ಉಗ್ರಾಯ ವಾಯುಮೂರ್ತಯೇ ನಮಃ, ಓಂ ಭೀಮಾಯ ಆಕಾಶಮೂರ್ತಯೇ ನಮಃ, ಓಂ ಪಶುಪತಯೇ ಯಜಮಾನಮೂರ್ತಯೇ ನಮಃ, ಓಂ ಮಹಾದೇವಾಯ ಸೋಮ ಮೂರ್ತಯೇ ನಮಃ, ಓಂ ಈಶಾನಾಯ ಸೂರ್ಯಮೂರ್ತಯೇ ನಮಃ ಅಂತ ಹೇಳ್ತಾರೆ. ಇಲ್ಲಿ ಕ್ಷಿತಿಮೂರ್ತಿ ಅಂದ್ರೆ ಮಣ್ಣಿನ ಅಥವಾ ಕಲ್ಲಿನ ಒಂದು ಮೂರ್ತಿ, ಲಿಂಗ ಅಂತ ಏನಿದೆ ಅದು ಕ್ಷಿತಿಮೂರ್ತಿ. ಆ ಕ್ಷಿತಿಮೂರ್ತಿಗೆ ಶರ್ವ ಎಂಬುದಾಗಿ ನಮ್ಮ ಶಿವಕಾಂಚಿ ಅಂತ ಏನಿದೆ, ಶಿವಕಾಂಚಿ, ವಿಷ್ಣುಕಾಂಚಿ ಅಂತ ಕಾಂಚಿ ಅಂತ ಏನಿದೆ, ಇಲ್ಲಿ ಶಿವಕಾಂಚಿಯಲ್ಲಿ ಈ ಏಕಾಂಬರೇಶ್ವರ ದೇವಸ್ಥಾನ ಅಂತ ಬರುತ್ತೆ. ಅದು ಆ ಶಿವನ ಒಂದು ಇದರ ಪ್ರತೀಕ, ಕ್ಷಿತಿಮೂರ್ತಿ ಅಥವಾ ಪಾರ್ಥಿವ ಮೂರ್ತಿಯ ಪ್ರತೀಕ. ಇನ್ನೊಂದಿದೆ ಜಂಬುಕೇಶ್ವರ ಅಂತ, ಶ್ರೀರಂಗಂ ಹತ್ರ ಇರತಕ್ಕಂತಹ ಜಂಬುಕೇಶ್ವರದಲ್ಲಿ ಅದು ಜಲಮೂರ್ತಿ. ಶಿವನು ಜಲಮೂರ್ತಿ ಆಗಿದ್ದಾನೆ. ಅಲ್ಲಿ ಗರ್ಭಗುಡಿ ಒಳಗಡೆಗೆ ನೀರು ಉಕ್ತಾ ಇದೆ. ಆ ನೀರಿನ ರೂಪದಲ್ಲಿ ಇರುವವನೇ ಶಿವ ಎಂಬುದಾಗಿ ನೋಡ್ತಕ್ಕಂಥದ್ದು.
ಅಂದ್ರೆ ಆ ನೀರೇ ಶಿವನಿಗೆ ಚಿಹ್ನೆ ಆಗ್ತದೆ. ಎಂಥ ಒಂದು ಪರಿಕಲ್ಪನೆ. ಆ ರೀತಿ ನೀರನ್ನ ಶಿವ ಎಂಬುದಾಗಿ ನೋಡುವುದು ಕಲ್ತ ಮೇಲೆ ಎಲ್ಲೆಲ್ಲಿ ನೀರಿನ ತತ್ವ ಕಾಣಿಸ್ತದೋ ಅಲ್ಲೆಲ್ಲ ಶಿವ ತತ್ವಗಳು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಸನಾತನ ಧರ್ಮದ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಅರುಣಾಚಲೇಶ್ವರ ತಿರುವಣ್ಣಾಮಲೈ ಅಂತ ಹೇಳ್ತಾರೆ. ಆ ತಿರುವಣ್ಣಾಮಲೆಯಲ್ಲಿ ಅಗ್ನಿಲಿಂಗ ಇದೆ ಅಂತ ಹೇಳ್ತಾರೆ. ತಿರುವಣ್ಣಾಮಲೆ ಬೆಟ್ಟವೇ ಅಗ್ನಿಲಿಂಗ. ನಾನೇನು ಶಿವರಾತ್ರಿಯ ಕಥೆ ಹೇಳಿದ್ನಲ್ಲ, ಲಿಂಗೋದ್ಭವದ ಕಥೆ. ಆ ಲಿಂಗದ ರೂಪದಲ್ಲಿ ಪ್ರಕಟ ಆದ ಘಟನೆ ನಡೆದಿದ್ದೇ ತಿರುವಣ್ಣಾಮಲೆಯಲ್ಲಿ ಎಂಬುದಾಗಿ ತಿರುವಣ್ಣಾಮಲೆಯ ಕ್ಷೇತ್ರ ಮಹಾತ್ಮೆ ಹೇಳುತ್ತೆ. ಅಗ್ನಿಲಿಂಗವಾಗಿ ಅವನು ಪ್ರಕಟವಾದ ಅಂತ. ಸೊ ಆ ಬೆಟ್ಟದ ಮುಂಭಾಗದಲ್ಲಿಯೇ ಅರುಣಾಚಲೇಶ್ವರನ ಲಿಂಗ ಇದೆ. ಅದನ್ನ ಅಗ್ನಿಲಿಂಗ ಎಂಬುದಾಗಿ ಕರೀತಾರೆ. ಅಂದ್ರೆ ಅಗ್ನಿ ತತ್ವದ ಪ್ರತೀಕ. ಎಲ್ಲೆಲ್ಲಿ ನಾವು ಅಗ್ನಿಯನ್ನು ನೋಡ್ತೇವೆ, ಆ ಅಗ್ನಿಯನ್ನ ನಾವು ಶಿವ ಅಂತ ಭಾವಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ನಿರ್ಮಾಣ ಆಗ್ತದೆ. ಅಗ್ನಿಯು ಶಿವನಿಗೆ ಲಿಂಗವಾಗುತ್ತದೆ, ಚಿಹ್ನೆ ಆಗ್ತದೆ. ಇಷ್ಟು ಒಂದು ಅದ್ಭುತ. ಅದಕ್ಕೆ ಅಗ್ನಿಮುಖದಿಂದಲೇ ಎಲ್ಲ ದೇವತೆಗಳನ್ನ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಶಿವನನ್ನು ಆರಾಧನೆ, ಶಿವ ವಿಶೇಷವಾಗಿ ಅಗ್ನಿ, ರುದ್ರ ಎಂಬ ಶಬ್ದಕ್ಕೆ ಅಗ್ನಿ ಎಂಬ ಅರ್ಥವೂ ಇದೆ. ಹಾಗೆ ಇನ್ನು ಕಾಳಹಸ್ತೀಶ್ವರ ಅಂತ ತಿರುಪತಿ ಸಮೀಪ ಇರ್ತಕ್ಕಂತಹ, ತಿರುಪತಿ ಹೋಗುವಾಗ ಸಾಮಾನ್ಯವಾಗಿ ಸಿಗುವಂತಹ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ಅವನು ವಾಯುಲಿಂಗವಾಗಿದ್ದಾನೆ ಅಂತ. ವಾಯುಲಿಂಗ ಅಂದ್ರೆ ಆ ಗರ್ಭಗುಡಿಯಲ್ಲಿ ಇರತಕ್ಕಂತಹ ದೀಪ ಏನಿದೆ ಅದು ಸದಾ ಅಲುಗಾಡ್ತಾ ಇರ್ತದೆ ಅಂತ. ಅಲ್ಲಿ ವಾಯುವಿನ ಪ್ರವೇಶ ಆಗ್ತದೆ, ವಾಯುವಿನ ಇದಾಗ್ತದೆ ಅಂತ. ಇವೆಲ್ಲವೂ ಕೂಡ ಆರಾಧನೆ ದೃಷ್ಟಿಯಿಂದ ಹೇಳಿದ್ದೇನೆ. ಇಲ್ಲಿ ವಾಯುಲಿಂಗ ಅಂದ್ರೆ ವಾಯು ತತ್ವ ಏನು ವಾಯುಮಂಡಲದಲ್ಲಿ ವ್ಯಾಪಿಸಿಕೊಂಡಿದೆ ಅದು ಶಿವನಿಗೆ ಚಿಹ್ನೆ ಆದೀತು. ವಾಯುವಿನ ಅನೇಕ ಲಕ್ಷಣಗಳು ಆತ್ಮನ ಲಕ್ಷಣಕ್ಕೆ ಹೋಲಿಕೆ ಆಗಿರೋದ್ರಿಂದ ವಾಯುವನ್ನು ಕೂಡ ಈಶ್ವರನ ಲಿಂಗವಾಗಿ ಪರಿಗಣಿಸುವಂತಹ ಒಂದು ಪದ್ಧತಿ. ಇನ್ನು ಆಕಾಶಲಿಂಗ ಎಲ್ಲಿದೆಯಪ್ಪ ಅಂದ್ರೆ ಚಿದಂಬರೇಶ್ವರ ಅಂತ ಹೇಳ್ತಾನೆ. ಚಿದಂಬರಂ ಅಂತ ತಮಿಳುನಾಡಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ನಟರಾಜನ ದೇವಸ್ಥಾನ ಏನಿದೆ, ಅಲ್ಲಿ ಒಂದು ಗರ್ಭಗುಡಿ ಒಳಗಡೆ ಕೇವಲ ದೀಪ ಮಾತ್ರ ಹಚ್ಚಿಡ್ತಾರಂತೆ. ಒಂದು ಗರ್ಭಗುಡಿಯಲ್ಲಿ ದೀಪ ಮಾತ್ರ ಹಚ್ಚಿಟ್ಟಿರ್ತಾರೆ. ಒಳಗಡೆ ಹೋದವರೆಲ್ಲ ಅಲ್ಲಿ ಲಿಂಗ ಎಲ್ಲಿದೆ ಹುಡುಕ್ತಾರೆ, ಆ ಕಡೆ ಈ ಕಡೆ ನೋಡಿ. ಯಾಕಂದ್ರೆ ಅಲ್ಲಿ ಲಿಂಗ ಯಾವ್ದಪ್ಪ ಅಂದ್ರೆ ಆಕಾಶವೇ ಲಿಂಗ. ಆಕಾಶ ರೂಪದಲ್ಲಿರ್ತಕ್ಕಂತಹ ಶಿವನನ್ನ ಅಲ್ಲಿ ಆರಾಧಿಸುವಂತ. ಸರಿ, ನಮಗೆ ಸ್ವಭಾವ ಏನಪ್ಪಾ ಅಂದ್ರೆ ಯಾವುದೇ ಒಂದು ಮೂರ್ತಿಯಾಗಿ ಪ್ರತಿಮಾ ರೂಪದಲ್ಲಿ ಇಲ್ಲ ಅಂದ್ರೆ ನಮ್ಗೆ ಆರಾಧನೆ ಮಾಡೋದು ಕಷ್ಟ ಅಂತ ಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ಎಲ್ಲಾ ಕಡೆಯಲ್ಲಿಯೂ ಲಿಂಗವನ್ನೋ ಮೂರ್ತಿಯನ್ನೋ ಇಡ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಈ ಪಂಚಮಹಾಭೂತಗಳೇ ಲಿಂಗಗಳು. ಇನ್ನು ಸೂರ್ಯ ಮತ್ತು ಸೋಮ ಅಂದ್ರೆ ಚಂದ್ರ, ಅವು ಕೂಡ ಭಗವಂತನ ಲಿಂಗಗಳಾಗ. ರುದ್ರ ಪ್ರಶ್ನದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಕಣ್ಣಿಗೆ ಕಾಣುವಂತಹ ಈ ದೇವನಿದ್ದಾನಲ್ಲ ಸೂರ್ಯನು, ಅಸೋಯಸ್ತಾಮ್ರೋ ಅರುಣಂತ ಬಭ್ರುಸ್ಸು ಮಂಗಲಃ ಏಚೆ ಮಾಗುಂ ರುದ್ರ. ಈ ಕಣ್ಣಿಗೆ ಕಾಣತಕ್ಕಂತಹ ಏನು ಸೂರ್ಯದೇವನು ಪ್ರತ್ಯಕ್ಷ ಶಿವನು, ಪ್ರತ್ಯಕ್ಷ ರುದ್ರನು ಎಂಬುದಾಗಿ ಹೇಳ್ತಕ್ಕಂಥದ್ದು ಕಾಣ. ಆದ್ದರಿಂದ ಸೂರ್ಯನು ಕೂಡ ಭಗವಂತನ ಲಿಂಗ. ನಾವು ನೋಡ್ತೇವೆ ಸಂಧ್ಯಾ ವಂದನಾದಿಗಳಲ್ಲಿ ಸೂರ್ಯನೇ ಅರ್ಘ್ಯ ಆದಿಗಳಿಂದ ನಾವು ಪೂಜಿಸ್ತಕ್ಕಂಥದ್ದು. ಇನ್ನು ಚಂದ್ರನೂ ಕೂಡ ಲಿಂಗ ಆಗ್ತಾನೆ. ಸೋಮನು ಅತ್ಯಂತ ಪ್ರಶಾಂತನಾಗಿರುವುದರಿಂದ ಸೋಮೇಶ್ವರ ಎಂಬುದಾಗಿ, ಸೋಮನಾಥ ಅಂತ ನಾವೇನೊಂದು ಜ್ಯೋತಿರ್ಲಿಂಗವನ್ನು ಹೇಳ್ತೇವೆ, ಅದು ಸೋಮಲಿಂಗ, ಚಂದ್ರನ ತತ್ವವನ್ನ ಲಿಂಗವಾಗಿ ಪರಿಗಣಿಸಿದ್ದು ಅಂತ. ಇನ್ನು ಕೊನೆಯದಾಗಿ ಜೀವರಾಶಿಗಳು ಕೂಡ ಈಶ್ವರನ ಲಿಂಗ ಆಗ್ಬೋದು. ಪ್ರತಿಯೊಂದು ಜೀವರಾಶಿಯೂ ಕೂಡ ಪಶುವೋ ಪಕ್ಷಿಯೋ ಪ್ರಾಣಿಯೋ ಭಗವಂತನ ಪ್ರತೀಕ ಆಗಬಹುದು. ಯಾಕೆ ಅಲ್ಲೆಲ್ಲ ಎಲ್ಲ ಕಡೆ ಅವನೇ ತುಂಬಿದ್ದಾನೆ. ಅದಕ್ಕೆ ನಮಸ್ಕಾರ ಅಂತ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಯಾರನ್ನು ಭೇಟಿಯಾದ್ರೂ ಕೂಡ ಅವರಿಗೆ ಬಗ್ಗಿ ನಮಸ್ಕಾರನ ಮಾಡ್ತೇವೆ. ಬೇರೆ ಮತಗಳಲ್ಲಿ ಅದ್ರ ಬಗ್ಗೆ ವಿರೋಧ ಇದೆ. ಭಾರತ ಮಾತಾ ಕಿ ಜೈ ಅನ್ಲಿಕ್ಕೂ ಯೋಚನೆ ಮಾಡ್ತಾರ. ಯಾಕಂದ್ರೆ ದೇವ್ರು ಅಂದ್ರೆ ಎಲ್ಲೋ ಮೇಲ್ಗಡೆ ಇದ್ದಾನೆ, ಅವನಿಗೆ ಒಬ್ಬನಿಗೆ ನಮಸ್ಕಾರ. ಆದ್ರೆ ಸನಾತನ ಧರ್ಮದ ಹಾಗಲ್ಲ. ಇನ್ನೊಂದು ಜೀವರಾಶಿ, ಅದು ಯಾವನೇ ಇರ್ಲಿ, ಯಾವ ಮತ ಜಾತಿ ಪ್ರಶ್ನೆ ಇಲ್ಲ, ನಾವು ಕೈಯನ್ನ ಮುಗಿದು ಬಗ್ಗಿ ನಮಸ್ಕಾರ ಅಂತ ಹೇಳ್ತೇವೆ. ಇನ್ನು ನಮಗಿಂತ ಹಿರಿಯರಾಗಿದ್ರೆ ವಿಶಿಷ್ಟವಾಗಿ ಅವರಿಗೆ ಏನು ಸಾಷ್ಟಾಂಗಾದಿಗಳನ್ನು ಮಾಡ್ತೇವೆ. ಜ್ಞಾನ ವೃದ್ಧರು, ತಪೋವೃದ್ಧರು, ವಯೋವೃದ್ಧರು ಆಗಿದ್ರೆ ಅದಂತೂ ಶಿಷ್ಟಾಚಾರ ಬೇರೆ. ಇದೆಲ್ಲದಿದ್ರೆ ಎಲ್ರಿಗೂ ಕೂಡ ನಮಸ್ಕಾರ ಅಂತ ಹೇಳಿದಾಗ ಪ್ರತಿ ನಮಸ್ಕಾರವನ್ನು ಮಾಡಲೇಬೇಕು ಅಂತ.
ಅದು ಯಾಕಪ್ಪ ಅಂದ್ರೆ ಪ್ರತಿಯೊಂದು ಜೀವರಾಶಿಯ ಒಳಗೂ ಕೂಡ ಆ ಪರಮಾತ್ಮನೇ ಇದ್ದಾನೆ ಅನ್ನೋದು ಸನಾತನ ಧರ್ಮದ ಚಿಂತನೆ. ಅದು ಯಜಮಾನ ಮೂರ್ತಿ ಲಿಂಗ, ಯಜಮಾನ ಲಿಂಗ ಎಂಬುದಾಗಿ ಹೇಳ್ತಾರೆ. ಅದು ನೇಪಾಳದಲ್ಲಿರ್ತಕ್ಕಂತಹ ಪಶುಪತಿನಾಥ ಅಂತ ಏನಿದೆ, ಪಂಚಮುಖನಾದಂತಹ ಪಶುಪತಿನಾಥನು ಯಜಮಾನ ಲಿಂಗ ಎಂಬುದಾಗಿದೆ. ಒಟ್ಟಿನಲ್ಲಿ ನಾನೇನ್ ಹೇಳಲಿಕ್ಕೆ ಹೊರಟೆ, ಇವತ್ತು ಶಿವರಾತ್ರಿ ಪ್ರಯುಕ್ತ ಶಿವನ ಪ್ರವಚನವೇ ಆಯ್ತು. ಶಿವತತ್ವ ಎನ್ನುವಂಥದ್ದು ಆತ್ಮತತ್ವವೇ ಅಂತ. ಅದಕ್ಕೆ ವಿಷ್ಣು ಎಂಬ ಅಥವಾ ಶಿವ ಎಂಬ ಶಬ್ದಗಳನ್ನ ಶಾಸ್ತ್ರದಲ್ಲಿ ಕರೆದಿರುವಂಥದ್ದು ಕಾಣಿಸ್ತದೆ. ಇನ್ನು ಇಷ್ಟು ಸಾಕು. ಇವತ್ತು ಸಂಜೆ 6:30ಯಿಂದ ಶಿವರಾತ್ರಿ ಬಗ್ಗೆನೇ ಮಾತಾಡ್ಲಿಕ್ಕೆ ಒಂದು ಸಣ್ಣ ಸತ್ಸಂಗ ಏರ್ಪಡಿಸಿದ್ದಾರೆ. ಇನ್ನು ಮುಂದಿನ ಮಂತ್ರಕ್ಕೆ ನಾವು ಹೋಗೋಣ. ಮುಂದಿನ ಮಂತ್ರ 10 ಮತ್ತು 11, ಈ ಎರಡು ಮಂತ್ರಗಳು ಕೂಡ ಆ ಆತ್ಮತತ್ವದ ವಿಚಾರವನ್ನು ಹೇಳ್ತಕ್ಕಂತಹ, ಆತ್ಮತತ್ವದ ಸ್ವರೂಪವನ್ನ ನಿರ್ಣಯ ಮಾಡತಕ್ಕಂತಹ, ನಿರೂಪಣೆ ಮಾಡತಕ್ಕಂತಹ ಮಂತ್ರಗಳು. ಬಹಳ ಅದ್ಭುತವಾದ ಮಂತ್ರಗಳು. ಈ ಹಿಂದೆ ನಾವು ನೋಡಿದಂತಹ ರಥರೂಪದ ಕಲ್ಪನೆ, ಸಾಧನೆಯ ಬಗ್ಗೆ ವಿವರಣೆ ನೀಡಿದ್ರೆ, ಈ 10, 11 ಎರಡು ಮಂತ್ರಗಳು ಆತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಉಪಾಯವನ್ನ ಮತ್ತು ಆತ್ಮ ಸ್ವರೂಪವನ್ನ ನಮ್ಗೆ ತಿಳಿಸಿಕೊಡ್ತಕ್ಕಂಥ ಮಂತ್ರಗಳು. ಅದು ಹೇಗೆ ತಿಳಿಸಿಕೊಡುತ್ತೆ ಅಂದ್ರೆ, ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರುವಂತಹ ಪಂಚಕೋಶಗಳನ್ನ ತೋರಿಸಿಕೊಡುತ್ತಾ, ಆತ್ಮನು ಎಲ್ಲದಕ್ಕಿಂತಲೂ ಶ್ರೇಷ್ಠನು ಎಂಬುದಾಗಿ ತೋರಿಸಿಕೊಡುತ್ತಾ, ನಮ್ಮಲ್ಲೇ ಹುದುಗಿರುವ ಆತ್ಮನನ್ನ ನಮಗೆ ಅನಾವರಣ ಮಾಡುತ್ತೆ. ಮಂತ್ರವನ್ನ ನೋಡೋಣ. ಇಂದ್ರಿಯೇಭ್ಯಃ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಬುದ್ಧೇರಾತ್ಮ ಮಹಾನ್ ಪರಃ ಪರಂ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿಃ. ಇದರಲ್ಲಿ ಸಪ್ತ ಸೋಪಾನಗಳನ್ನು ಹೇಳ್ತಾರೆ. ಅದರಲ್ಲಿ ಷಡ್ ಸೋಪಾನಗಳಿವೆ, ಸಪ್ತವಾದದ್ದು ಇನ್ನೊಂದು 7ನೇದು ನಾವು ಸೇರಿಸಿಕೊಳ್ಳುವಂಥದ್ದೇ. ಒಟ್ಟು ಸಪ್ತ ಸೋಪಾನಗಳ ಮೂಲಕವಾಗಿ ಆ ವಿಷ್ಣು ಪದವನ್ನು ತೋರಿಸಿಕೊಡ್ತಾ ಇದ್ದೇನೆ. ನಮ್ಮ ತಲೆಯಲ್ಲಿ ವಿಷ್ಣು ಪದ ಅಂದ್ರೆ ದೇಶಕಾಲದಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕಾದ ಎಲ್ಲೋ ದೂರದಲ್ಲಿರುವಂತಹ ಸಂಗತಿ ಎನ್ನುವಂಥದ್ದನ್ನು ದೂರ ಮಾಡುವಂಥ, ಇದು ಇಲ್ಲಿಯೇ ಈಗಾಗಲೇ ಇಟ್ಟುಕೊಂಡಿದೆ ವಿಷ್ಣು ಪದ, ವಿಷ್ಣುವಿನ ಸ್ಥಾನ ಅಥವಾ ಮೋಕ್ಷ ಸ್ಥಿತಿ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದೆ. ಎಲ್ಲಿಗೂ ಹೋಗಿ ಪಡಿಬೇಕಾದದ್ದಲ್ಲ. ಎರಡನೆಯದು ಏನೋ ಮಾಡಿ ಪಡಿಬೇಕಾದದ್ದಲ್ಲ. ಅಂದ್ರೆ ಯಾವುದೋ ಒಂದು ಕ್ರಿಯೆಯನ್ನ ವಿಶೇಷವಾಗಿ ಮಾಡಿ ಆ ವಿಷ್ಣು ಪದವನ್ನ ನಾವು ಕಂಡುಕೊಳ್ಳಬೇಕು ಅಂತ ಉಪನಿಷತ್ತು ಹೇಳಲ್ಲ. ಈಗ ಹೇಳಿದ ತಕ್ಷಣ ಎಷ್ಟೋ ಜನರ ತಲೆಯಲ್ಲಿ ಬಂದ್ಬಿಡ್ತದೆ, ಹಾಗಾದ್ರೆ ಸಾಧನೆಯೇ ಬೇಡವಾ? ಸಾಧನೆ ನಿಷೇಧ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ಸಾಧನೆಯನ್ನ ನಿಷೇಧ ಮಾಡುವುದು ಮೂರ್ಖತನದ ಪರಮಾವಧಿ. ಆದ್ರೆ ಸಾಧನೆಯಿಂದ ಕಂಡುಕೊಳ್ಳುವಂಥದ್ದು ಅಲ್ಲ ಅಂತ ಗೊತ್ತಾಗ್ಲಿಕ್ಕೆ ಸಾಧನೆಯನ್ನು ಮಾಡಬೇಕು. ಅದು ಗೊತ್ತಿಲ್ಲದೆ ಅದು ಹೇಗೆ ಕಂಡುಕೊಳ್ಳುವಂಥದ್ದಲ್ಲ ಅಂತ ನಮಗೆ ಗೊತ್ತಾಗೋದಿಲ್ಲ. ಸಾಧನೆ ಮಾಡಬೇಕು, ಏನು ಮಾಡದೇನೆ ಸುಮ್ಮನೆ ಇರುವುದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನ ಉದ್ಧಾರವಾಗುವ ಬದಲು ಪತನ ಆಗ್ತದೆ. ಅದಕ್ಕೆ ಹಾಗಲ್ಲ. ಇಲ್ಲಿ ಭಗವಂತನನ್ನ ಪಡೆದುಕೊಳ್ಳುವುದಕ್ಕೆ ಯಾವುದೇ ಪ್ರಯತ್ನವಾಗಲಿ ಅಥವಾ ದೇಶಕಾಲದ ಗಮನವಾಗಲಿ ಬೇಕಾಗಿಲ್ಲ. ಅಥವಾ ಆ ರೀತಿ ಪಡೆದುಕೊಂಡಿದ್ದು ಪರಮಾತ್ಮನಾಗುವುದೂ ಇಲ್ಲ ಅಂತ. ಯಾವುದು ಅತ್ಯಂತ ಸಹಜವಾಗಿ ಅಪ್ರಯತ್ನ ಪೂರ್ವಕವಾಗಿ ಇರತಕ್ಕಂಥದ್ದು ನಿತ್ಯ ಸತ್ಯ ಎಂಬ ಶಬ್ದದಿಂದ ನಾವು ಕರಿತೇವೆ. ಅದು ಯಾವತ್ತೂ ಬದಲಾವಣೆಯನ್ನ ಹೊಂದದೆ
ಒಂದೇ ತೆರನಾಗಿ ಇರತಕ್ಕಂಥದ್ದು, ಅದನ್ನು ಪಡೆಯುವುದಕ್ಕೆ ಯಾವ ಪ್ರಯತ್ನದ ಅವಶ್ಯಕತೆ ಇಲ್ಲ. ನಮ್ಮ ಪ್ರತ್ಯಗಾತ್ಮ ರೂಪದಲ್ಲಿ ಇರತಕ್ಕಂಥದ್ದು. ಆದರೆ ಅರಿವು ಬೇಕು ಅಷ್ಟೇ, ತಿಳುವಳಿಕೆ ಬೇಕು. ತಿಳುವಳಿಕೆಯೊಂದೇ ಇಲ್ಲಿ ಪ್ರಮುಖವಾದ ಸಾಧನ. ಬೆಂಕಿ ಬಿಸಿ ಇದೆ ಎನ್ನುವುದಕ್ಕೆ ನಾವೇನ್ ಮಾಡಬೇಕು? ಚರ್ಮ ಸ್ಪರ್ಶೇಂದ್ರಿಯದಿಂದ ಅದನ್ನು ತಿಳಿದುಕೊಳ್ಬೇಕು. ಒಂದು ವಸ್ತು ಕೆಂಪಗಿದೆ ಅಥವಾ ಬೆಳ್ಳಗಿದೆ ಅಥವಾ ಇಂಥ ಆಕಾರ ಇದೆ ಅಂತ ಏನ್ ಮಾಡ್ಬೇಕು? ಸುಮ್ಮನೆ ಕಣ್ಣು ತೆರಿಬೇಕು. ಅದ್ರ ಮೇಲೆ ಆ ವಸ್ತುವಿನ ಮೇಲೆ ಬೆಳಕು ಬೀಳಬೇಕು. ನಿರ್ದಿಷ್ಟವಾದ ದೂರದಲ್ಲಿ ಕಣ್ಣಿರಬೇಕು. ಆಗ ಆ ವಸ್ತುವಿನ ರೂಪದ ಜ್ಞಾನ ಆಗ್ತದೆ. ಹಾಗೆ ಪ್ರಮಾಣ ಪರಿಶೀಲನೆಯನ್ನ ಮಾಡಿ ಬುದ್ಧಿಯಲ್ಲಿ ಸರಿಯಾಗಿ ವಿಚಾರ ಮಾಡಿದಾಗ ಈಗಾಗಲೇ ಇದ್ದುಕೊಂಡಿರತಕ್ಕಂತಹ ವಿಷ್ಣು ಪದದ ಪರಿಚಯ ಆಗ್ತದೆ. ಇದನ್ನು ಶ್ರುತಿ ಹೇಳುತ್ತೆ, ಶಂಕರರು ಹೇಳ್ತಾರೆ. ಆದ್ರೆ ಅಂತಹ ಒಂದು ಬುದ್ಧಿ ಬೇಕಲ್ಲ. ಅದರ ಬಗ್ಗೆ ಮುಂದಿನ ಮಂತ್ರಗಳಲ್ಲಿ ಸ್ಪಷ್ಟಪಡಿಸ್ತಾರೆ, ಎಂತಹ ಬುದ್ಧಿ ಬೇಕು ಆತ್ಮಜ್ಞಾನಕ್ಕೆ ಅಂತ. ಅದರಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಇದು ಈಗಾಗಲೇ ಇಲ್ಲಿಯೇ ಇದ್ದುಕೊಂಡಿರುವ ಸಂಗತಿ ಮತ್ತು ಅತ್ಯಂತ ಸಹಜವಾಗಿ ನಿರಾಯಾಸವಾಗಿ ಪ್ರಾಪ್ತಿ ಮಾಡಿಕೊಳ್ಳಬೇಕಾದಂತಹ ಸಂಗತಿ. ಇನ್ನೊಂದು ಬುದ್ಧಿಯ ಏನ್ ಹೇಳ್ತಾರೆ ಅದಕ್ಕೆ, ಉಪಸಂಕ್ರಮಣ. ಬುದ್ಧಿಯಿಂದ ಉಪಸಂಕ್ರಮಣವನ್ನ ಮಾಡುವುದರ ಮೂಲಕವಾಗಿ ನಾವು ಅಲ್ಲಿಗೆ ತಲುಪಬಹುದು. ಉಪಸಂಕ್ರಮಣ ಅಂದ್ರೆ ದಾಟೋದು ಅಂತ. ಈ ತೈತ್ತರೀಯ ಉಪನಿಷತ್ನಲ್ಲಿ ಏತಮನ್ನಮಯಮಾತ್ಮಾನ ಉಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನ ಉಪಸಂಕ್ರಮ್ಯ, ಉಪಸಂಕ್ರಮಣ ಅಂತ ಹೇಳುತ್ತೆ. ಮೊದಲು ಸ್ಥೂಲವಾದಂತಹ ಶರೀರದ ಅಭಿಮಾನವನ್ನು ಇಟ್ಟುಕೊಂಡು ಆಮೇಲೆ ಸ್ಥೂಲ ಶರೀರದ ಬಗ್ಗೆಯೇ ವಿಚಾರವನ್ನ ಮಾಡ್ತಾ ಮಾಡ್ತಾ ಅದಕ್ಕಿಂತಲೂ ಸೂಕ್ಷ್ಮವಾದ, ಅದಕ್ಕಿಂತಲೂ ವ್ಯಾಪಕವಾದ, ಅದಕ್ಕಿಂತಲೂ ಹತ್ತಿರವಾದ, ಅದಕ್ಕಿಂತಲೂ ಶಕ್ತಿಶಾಲಿಯಾದ ಇನ್ನೊಂದು ಕೋಶವನ್ನ ನಾವು ಕಂಡುಕೊಂಡು ಅದರ ನೆಲಗಟ್ಟಿನ ಮೇಲೆ ಸ್ಥೂಲವಾದನ್ನು ಬಿಡೋದು. ಇದಕ್ಕೆ ಉಪಸಂಕ್ರಮಣ ಅಂತ ಹೇಳ್ತಾರೆ. ಇಲ್ಲಿ ಹಾಗೇ ಮಾಡಿದ್ದಾರೆ. ಈ 7 ವಸ್ತುಗಳನ್ನ ಉಪಸಂಕ್ರಮಣ ಮಾಡಿದ ಮೇಲೆ, ದಾಟಿದ ಮೇಲೆ ಪರಮಾತ್ಮ ಸಿಗ್ತಾನೆ. ಇದು ದಾಟೋದಂದ್ರೆ ಪುನಃ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ಬಾರ್ದು. ಬುದ್ಧಿಯಿಂದ ಮಾಡುವ ಕ್ರಿಯೆ ಇದು ದಾಟುವಂಥದ್ದು. ವಿಚಾರ ಎನ್ನುವ ಕ್ರಿಯೆಯ ಮೂಲಕ ದಾಟುಕೊಂಡು ಹೋಗ್ಬೇಕು. ಯಾವ್ದಪ್ಪ ಅದು 7 ಸ್ಟೆಪ್ಗಳು ಅಂತ ಹೇಳಿದ್ರೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾಃ, ಇಂದ್ರಿಯಗಳಿಗಿಂತ ವಿಷಯ ವಸ್ತುಗಳು, ಇಂದ್ರಿಯಕ್ಕೆ ಆಶ್ರಯವಾಗಿರತಕ್ಕಂತಹ ವಿಷಯಗಳು. ಇಂದ್ರಿಯಕ್ಕೆ ಆಶ್ರಯವಾಗಿರುವ ವಿಷಯಗಳು ಯಾವುದು ಮತ್ತೆ ನೋಡೋಣ. ಅರ್ಥ ಎಂಬುದಾಗಿ ಕರೆದಿದ್ದಾರೆ. ಇಲ್ಲಿ ಒಂದು ಶಬ್ದ ಬಿಟ್ಟಿದ್ದಾರೆ, ದೇಹ. ದೇಹಕ್ಕಿಂತ ಇಂದ್ರಿಯ ಅನ್ನುವಂಥದ್ದು ಸೂಕ್ಷ್ಮವು, ಬಲಶಾಲಿಯು, ವ್ಯಾಪಕವು, ಪ್ರತ್ಯಗಾತ್ಮವೂ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಪರ ಎನ್ನುವ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠ ಯಾವ ರೀತಿಯಲ್ಲಿ? ಹೊರಗಿನ ಕೋಶಕ್ಕಿಂತ ಒಳಗಿನ ಕೋಶ ಅನ್ನುವಂಥದ್ದು ಸೂಕ್ಷ್ಮವಾಗಿದೆ. ಸೂಕ್ಷ್ಮವಾಗಿದೆ ಅಂದ್ರೇನು? ಕಡಿಮೆ ಇಂದ್ರಿಯಗಳಿಗೆ ಗೋಚರವಾಗಿದೆ. ಇನ್ನೊಂದು ಎಲ್ಲೆಲ್ಲೂ ತುಂಬಿದೆ, ಹೆಚ್ಚು ವ್ಯಾಪಕವಾಗಿದೆ. ಒಳಗಿನ ಕೋಶ ಹೊರಗಿನ ಕೋಶಕ್ಕಿಂತ ಜಾಸ್ತಿ ವ್ಯಾಪಕವಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ. ಹೊರಗಿನ ಕೋಶವನ್ನ ಒಳಗಿನ ಕೋಶ ನಿಯಂತ್ರಿಸುತ್ತೆ, ನಿಯಂತ್ರಿಸುವ ಸಾಮರ್ಥ್ಯ ಪಡೆದಿದೆ. ಇನ್ನು ತನಗೆ ಅತ್ಯಂತ ಹತ್ತಿರವಾಗಿದೆ, ಅದು ಪ್ರತ್ಯಗಾತ್ಮಭೂತಾಶ್ಚ. ಹೀಗಿರುವುದರಿಂದ ಅದು ಶ್ರೇಷ್ಠ. ಶರೀರಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಕ್ಕಿಂತ ಇಂದ್ರಿಯಗಳ ಅರ್ಥಗಳು ಶ್ರೇಷ್ಠ. ಅರ್ಥೇಭ್ಯಶ್ಚ ಪರಂ ಮನಃ, ಅರ್ಥಕ್ಕಿಂತ ಮನಸ್ಸು ಶ್ರೇಷ್ಠ. ಮನಸ್ಸಸ್ತು ಪರಾ ಬುದ್ಧಿ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ಬುದ್ಧೇ ಆತ್ಮ ಮಹಾನ್ ಪರಃ, ಇಲ್ಲಿ ಬುದ್ಧಿಗಿಂತ ಮಹಾನ್ ಆತ್ಮ ಶ್ರೇಷ್ಠ. ಈ ಮಹಾನ್ ಆತ್ಮ ಅಂದ್ರೆ ಯಾವುದು ಅಂದ್ರೆ ಹಿರಣ್ಯ ಗರ್ಭ ಅಂತ ನಾವು ಕರಿತೇವೆ. ಅದಕ್ಕೆ ಮಹತ್ತತ್ವ ಅಂತ ಪಾರಿಭಾಷಿಕವಾದ ಶಬ್ದ. ನಮ್ಮ ಬುದ್ಧಿಗಿಂತ ಮಹತ್ತತ್ವ ಅನ್ನೋದು ಶ್ರೇಷ್ಠ.
ಆಮೇಲೆ ಮುಂದಿನ ಮಂತ್ರ ಹೇಳುತ್ತೆ ಮಹತಃ ಪರಮವ್ಯಕ್ತಂ. ಆ ಮಹತ್ತತ್ವ ಅಥವಾ ಹಿರಣ್ಯ ಗರ್ಭ ತತ್ವಕ್ಕಿಂತ ಅವ್ಯಕ್ತ ಅಥವಾ ಮಾಯೆ ಅನ್ನೋದು ಶ್ರೇಷ್ಠ.